ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತಿನ ನಮ್ಮ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಾನ್ ನಿಮ್ ಹತ್ರ ಎರಡು ಮುಖ್ಯ ಕಥೆಗಳ ಬಗ್ಗೆ ಮಾತಾಡ್ತೀನಿ. ಮೊದಲನೇ ಕಥೆಯಲ್ಲಿ ನಮ್ಮ ದೇಶದ ದೊಡ್ಡ ದೊಡ್ಡ ಸಿಮೆಂಟ್ ಜಾಯಿಂಟ್ಸ್ ಗಳು ನಮ್ಮ ದೇಶದ ಕನ್ಸ್ಟ್ರಕ್ಷನ್ ಮತ್ತೆ ಗ್ರೋತ್ ಮುಂದೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಏನನ್ನ ಸುಳಿವು ಕೊಡ್ತಿದೆ ಅನ್ನೋದನ್ನ ನೋಡೋಣ. ಇದಾದ್ಮೇಲೆ ಪ್ರಪಂಚದಲ್ಲಿ ಕಮಾಡಿಟಿ ಪ್ರೈಸ್ ಕಡಿಮೆ ಆಗ್ತಾ ಇರೋದು ನೋಡೋಕೆ ಒಳ್ಳೆ ನ್ಯೂಸ್ ತರ ಕಂಡ್ರು ಕೂಡ ಅದು ನಿಜವಾಗ್ಲೂ ಅಷ್ಟೊಂದು ಒಳ್ಳೇದಾ? ಇದರಿಂದ ನಮ್ಮ ಇಂಡಿಯಾಗೆ ನಿಜವಾಗ್ಲೂ ಏನಾಗುತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತು ಬುಧವಾರ ಮೇ 7th. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಮ್ಮ ದೇಶದ ಎರಡು ದೊಡ್ಡ ಸಿಮೆಂಟ್ ಕಂಪನೀಸ್ ಅಲ್ಟ್ರಾಟೆಕ್ ಮತ್ತೆ ಅದಾನಿ ಸಿಮೆಂಟ್ ಇತ್ತೀಚೆಗೆ ತಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದೆ. ಈಗ ಸಿಮೆಂಟ್ ಅಂದ ತಕ್ಷಣ ಹೆಚ್ಚಿನ ಜನರಿಗೆ ಇದೇನಪ್ಪ ಒಂದು ಬೋರಿಂಗ್ ಪ್ರಾಡಕ್ಟ್ ಅಂತ ಅನ್ಸುತ್ತೆ, ಏನೋ ಒಂಥರ ಡಲ್ ಇದ್ದ ಹಾಗೆ ಅನ್ಸ್ಬೋದು ಅಲ್ವಾ? ಆದ್ರೆ ನಮ್ಮ ಇಂಡಿಯಾದಂತಹ ಫಾಸ್ಟ್ ಆಗಿ ಬೆಳೀತಾ ಇರೋ ದೇಶದಲ್ಲಿ ಸಿಮೆಂಟ್ ಅಂದ್ರೆ ನಾವು ಎಷ್ಟು ಸ್ಪೀಡ್ ನಲ್ಲಿ ಹೊಸ ಬಿಲ್ಡಿಂಗ್, ರೋಡ್ ಎಲ್ಲನೂ ಕೂಡ ಕಟ್ತಿದೀವಿ. ಹಾಗೇನೆ ಅದರಿಂದ ನಮ್ಮ ದೇಶ ಎಷ್ಟು ಬೇಗ ಗ್ರೋ ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇದು ಸೂಪರ್ ಐಡಿಯಾ ಕೊಡತ್ತೆ. ನಾವು ಮಾಡೋ ಒಂದೊಂದು ರೋಡ್ಗಳಾಗಿರ್ಬೋದು, ಒಂದೊಂದು ಫ್ಲೈಓವರ್, ಕಟ್ಟೋ ಹೊಸ ಹೊಸ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಥವಾ ವೇರ್ ಹೌಸ್ ಅಥವಾ ಶಾಪಿಂಗ್ ಮಾಲ್, ಇವೆಲ್ಲದಕ್ಕೂ ಕೂಡ ಸಿಮೆಂಟ್ ಬೇಕೇ ಬೇಕು ಅಲ್ವಾ? ಹಾಗಾಗಿ ಯಾವಾಗ ಸಿಮೆಂಟ್ ಕಂಪನೀಸ್ ಒಳ್ಳೊಳ್ಳೆ ನಂಬರ್ಗಳನ್ನ ತೋರಿಸುತ್ತೋ ಅಂದ್ರೆ ಸಾಮಾನ್ಯವಾಗಿ ದೇಶ ಪೂರ್ತಿ ಕನ್ಸ್ಟ್ರಕ್ಷನ್ ಕೆಲಸಗಳು ಜೋರಾಗಿ ನಡೀತಿದೆ ಅಂತ ಇದ್ರಲ್ಲಿ ಗೊತ್ತಾಗತ್ತೆ. ಅದೇ ರೀತಿ ಅವ್ರು ಸ್ವಲ್ಪ ತಮ್ಮ ಬಿಸ್ನೆಸ್ ಸ್ಲೋ ಡೌನ್ ಆಗಿದೆ ಅಂತ ಹೇಳಿದ್ದಾರೆ. ಆಗ ಎಲ್ಲೋ ಒಂದು ಕಡೆ ಪ್ರಾಜೆಕ್ಟ್ಸ್ ನಿಂತಿರ್ಬೋದು ಅಂತ ಗೊತ್ತಾಗತ್ತೆ. ಆದ್ರೆ ಅದು ಒಂದು ಹವಾಮಾನದ ಕಾರಣಕ್ಕೋ ಅಥವಾ ಎಲೆಕ್ಷನ್ ಟೈಮೋ ಅಥವಾ ಎಕನಾಮಿಕ್ ಕಂಡೀಷನ್ಸ್ ಸರಿ ಇಲ್ದಕ್ಕೂ ಕೂಡ ಇರ್ಬೋದು. ಏನಾಗುತ್ತೆ ಅನ್ನೋದು ಇಲ್ಲೊಂದು ಹಿಂಟ್ ಸಿಗತ್ತೆ ನೋಡಿ. ಹಾಗಾಗಿ ಈ ಕತೆ ನಿಮ್ಗೆ ಬರೀ ಒಂದು ಸಿಂಪಲ್ ಅರ್ನಿಂಗ್ ಅಪ್ಡೇಟ್ ತರ ಕಾಣಿಸಿದ್ರು ಕೂಡ ನಿಜ ಹೇಳ್ಬೇಕು ಅಂತಂದ್ರೆ ನಮ್ಮ ಇಂಡಿಯನ್ ಎಕನಾಮಿಯಲ್ಲಿ ನಿಜವಾಗ್ಲೂ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಝಲಕನ್ನ ಕೊಡತ್ತೆ. ಮೊದಲು ನಾವು ನಂಬರ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ದೊಡ್ಡ ಕಂಪನಿಗಳ ಮ್ಯಾನೇಜ್ಮೆಂಟ್ ನವರು ಇಡೀ ಸಿಮೆಂಟ್ ಸೆಕ್ಟರ್ ಬಗ್ಗೆ ಏನನ್ನ ಹೇಳ್ತಿದ್ದಾರೆ ಅಂತ ಒಂದು ದೊಡ್ಡ ಪಿಕ್ಚರ್ ಅನ್ನ ನೋಡ್ಕೊಂಡ್ ಬರೋಣ. ಅಲ್ಟ್ರಾಟೆಕ್ ಮ್ಯಾನೇಜ್ಮೆಂಟ್ ನವರು ಗ್ರೌಂಡ್ ನಲ್ಲಿ ಏನ್ ನಡೀತಿದೆ ಅಂತ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳಿದ್ದಾರೆ. ಅವ್ರು ಹೇಳೋ ಪ್ರಕಾರ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅಂದ್ರೆ ರೋಡ್ ಗೀಡ್ ಕಟ್ಟೋದು, ಸರ್ಕಾರಿ ಕೆಲಸಗಳು ಕೆಲವು ಸ್ಟೇಟ್ ಗಳಲ್ಲಿ ಸ್ಪೆಷಲ್ ಆಗಿ ಆಂಧ್ರ ಪ್ರದೇಶ, ಬಿಹಾರದಲ್ಲಿ ಫುಲ್ ಜೋರಾಗಿ ನಡೀತಿದೆಯಂತೆ. ಅದೇ ಸಮಯದಲ್ಲಿ ಸಿಟಿಗಳಲ್ಲಿ ಅರ್ಬನ್ ರಿಯಲ್ ಎಸ್ಟೇಟ್ ಸ್ವಲ್ಪ ಸ್ಲೋ ಡೌನ್ ಆಗಿದೆ ಅಂತಾನೂ ಒಪ್ಕೊಂಡಿದ್ದಾರೆ. ಸದ್ಯಕ್ಕೆ ಸಿಟಿಗಳಲ್ಲಿ ಹೊಸ ಮನೆ ಕಟ್ಟೋ ಹೌಸಿಂಗ್ ಪ್ರಾಜೆಕ್ಟ್ಸ್ ಸ್ವಲ್ಪ ಕಮ್ಮಿ ಆಗಿದೆಯಂತೆ. ಆದ್ರೆ ಇದು ಹೆಚ್ಚು ದಿನ ಇರಲ್ಲ, ಟೆಂಪ್ರರಿ ಅಷ್ಟೇ. ಸಿಟಿಗಳಲ್ಲಿ ಮನೆಗಳಿಗೆ ಡಿಮ್ಯಾಂಡ್ ಮತ್ತೆ ಜಾಸ್ತಿ ಆಗತ್ತೆ ಅಂತ ಅವ್ರಿಗೂ ಕೂಡ ನಂಬಿಕೆ ಇದೆ. ಇದನ್ನ ಜಾಸ್ತಿ ಜನ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಅದು ವೆದರ್ ಎಫೆಕ್ಟ್ ಅಂದ್ರೆ ಹವಾಮಾನದ ಬದಲಾವಣೆ. ಕಂಪನಿ ಹೇಳೋ ಪ್ರಕಾರ ಈ ಫೈನಾನ್ಷಿಯಲ್ ಇಯರ್ ಶುರು ಸ್ವಲ್ಪ ವೀಕ್ ಆಗಿದೆ ಅಂತ. ಯಾಕೆ ಅಂದ್ರೆ ವಿಪರೀತ ಹೀಟ್ ವೇವ್ಸ್ ಇದೆ. ಇದು ಕಾಮನ್ ಸೆನ್ಸ್ ಅಲ್ವಾ? ಟೆಂಪರೇಚರ್ ಏನಾದ್ರೂ 40 ಡಿಗ್ರಿ ಇದಕ್ಕಿಂತ ಜಾಸ್ತಿ ಮೇಲ್ ಹೋದ್ರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಹೊರಗಡೆ ಕೆಲಸ ಮಾಡೋದು ತುಂಬಾ ಇಂಪಾಸಿಬಲ್. ಅದು ಸೇಫ್ ಆಗಿ ಕೂಡ ಇರಲ್ಲ. ಮತ್ತೆ ಅಷ್ಟು ಬಿಸಿಲಲ್ಲಿ ಕಾಂಕ್ರೀಟ್ ಹಾಕೋಕ್ಕೂ ಕೂಡ ಆಗಲ್ಲ. ಹಾಗಾಗಿ ಕೆಲಸ ಸ್ಲೋ ಆಗುತ್ತೆ ಅಥವಾ ಪೂರ್ತಿ ನಿಂತು ಹೋಗುತ್ತೆ. ಇದು ಸೀಸನ್ ಇಂದ ಬರೋ ಒಂದು ಬ್ರೇಕ್ ಇದ್ದ ಹಾಗೆ. ಕ್ಲೈಮೇಟ್ ಡೈರೆಕ್ಟ್ ಆಗಿ ಬಿಸ್ನೆಸ್ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಆದ್ರೆ ನಾವಿದನ್ನ ಅಷ್ಟು ನೋಟಿಸ್ ಮಾಡಲ್ಲ. ಇನ್ನೊಂದ್ ಕಡೆ ಅದಾನಿ ಸಿಮೆಂಟ್ ನಿಮಗ್ ಗೊತ್ತಿರ್ಬೋದು, ಅಂಬುಜಾ ಹಾಗೇನೆ ACC ಎರಡೂ ಈಗ ಇವ್ರದ್ದೆ. ಅವರು ಸ್ವಲ್ಪ ಹೆಚ್ಚು ಅಪ್ಬೀಟ್ ಆಗಿದ್ದಾರೆ. ಅವ್ರು ಹೇಳೋ ಪ್ರಕಾರ ಮಾರ್ಚ್ ಕ್ವಾರ್ಟರ್ ನಲ್ಲಿ ಸಿಮೆಂಟ್ ಬಳಕೆ ಸುಮಾರು 7% ಬೆಳೆದಿದೆ. ಮತ್ತೆ ಮುಂದಿನ ವರ್ಷ ಇದು ಇನ್ನೂ ಹೆಚ್ಚಾಗಬಹುದು. FY26 ನಲ್ಲಿ ಅಂದ್ರೆ ಮುಂದಿನ ಫೈನಾನ್ಷಿಯಲ್ ಇಯರ್ ನಲ್ಲಿ ಇಂಡಸ್ಟ್ರಿಯಲ್ಲಿ ನಾವು ನೋಡಿದಾಗ ಒಳ್ಳೆ ಡಿಮ್ಯಾಂಡ್ ಬರೋದಕ್ಕೆ ಎಲ್ಲಾ ರೀತಿಯ ಸಿದ್ಧವಾಗಿದೆ ಅಂತ ಅವರು ತುಂಬಾ ಫೀಲ್ ಮಾಡ್ಕೊಂಡಿದ್ದಾರೆ ನೋಡಿ. Cement consumption grew almost 6.5 to 7% in Q4, and we are expecting that it will have a continued improvement and reach 8% overall demand growth for FY26. Therefore, the prospects of the industry definitely looks better, and to me FY26 should be far better than FY25. ಈ ಪೀಕ್ ನ ಬೇಸಿಗೆಗಾಲ ಮುಗ್ದು ಹೋಗಿ ಸ್ವಲ್ಪ ತಂಪಾದ ವಾತಾವರಣ ಬಂದ ತಕ್ಷಣ ಕನ್ಸ್ಟ್ರಕ್ಷನ್ ಕೆಲಸಗಳು ಮತ್ತೆ ಜೋರಾಗಿ ಶುರುವಾಗುತ್ತೆ. ಆಗ ಪರಿಸ್ಥಿತಿ ಖಂಡಿತ ಕೂಡ ಸುಧಾರಿಸ್ಕೊಳ್ಳುತ್ತೆ ಅಂತ ತುಂಬಾ ಜನ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ನೋಡಿದ್ರೆ ಎರಡು ದೊಡ್ಡ ಕಂಪನಿಗಳು ಸದ್ಯಕ್ಕೆ ಡಿಮ್ಯಾಂಡ್ ಅನ್ನ ಸ್ಟ್ರಾಂಗ್ ಮಾಡ್ಕೊಂಡಿದೆ, ಅಂದ್ರೆ ಸಾಲಿಡ್ ಆಗಿದೆ. ಅದಕ್ಕೇನು ಕೂಡ ದೊಡ್ಡ ಸಮಸ್ಯೆ ಇಲ್ಲ ಅಂತಾನು ಕೂಡ ಅವ್ರು ನಂಬಿರೋದು. ಬಿಸಿಲಿಂದ ಸ್ವಲ್ಪ ಶಾರ್ಟ್ ಟರ್ಮ್ ಅಂದ್ರೆ ಈ ತಾತ್ಕಾಲಿಕ ಅಡಚಣೆ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅದಾಗ್ಬೋದು. ಆದ್ರೆ ದೊಡ್ಡ ಮಟ್ಟದಲ್ಲಿ ನಾವು ನೋಡಿದಾಗ ಸ್ಲೋ ಡೌನ್ ಆಗೋ ಯಾವುದೇ ಲಕ್ಷಣ ಕೂಡ ಕಾಣಿಸ್ತಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಈ ವರ್ಷದ 2ನೇ ಭಾಗದಲ್ಲಿ ಸಿಚುವೇಶನ್ ಈಗಿಗಿಂತ ಇನ್ನೂ ಕೂಡ ಸ್ಟ್ರಾಂಗ್ ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಸರಿ, ಈಗ ಒಂದೊಂದು ಕಂಪನಿ ಆಕ್ಚುಲ್ ಆಗಿ ಹೇಗೆ
ಪರ್ಫಾರ್ಮ್ ಮಾಡ್ತಿದೆ ಅಂತಂದ್ರೆ ಅವರ ರಿಸಲ್ಟ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲಿಗೆ ಅಲ್ಟ್ರಾಟೆಕ್ ನ ಕತೆ. ಇದು ನಮ್ಮ ದೇಶದ ಅತಿ ದೊಡ್ಡ ಸಿಮೆಂಟ್ ಪ್ಲೇಯರ್. ಆದಿತ್ಯ ಬಿರ್ಲಾ ಗ್ರೂಪ್ ನ ಒಂದು ಭಾಗ ಆಗಿದೆ ಅಂತ ನಿಮ್ಗೂ ಕೂಡ ಗೊತ್ತಿದೆ. ಕಳೆದ 1 ವರ್ಷದಿಂದ ನಾವು ನೋಡಿದ್ರೆ ಇವರು ಫುಲ್ ಎಕ್ಸ್ಪಾನ್ಷನ್ ಮೋಡ್ ನಲ್ಲಿದ್ದಾರೆ. ಇತ್ತೀಚೆಗೆ ಇಂಡಿಯಾ ಸಿಮೆಂಟ್ಸ್ ಮತ್ತೆ ಒಂದು ಕೆಸರಾಮ್ ಅನ್ನಂತ ನಾವೇನ್ ಹೇಳ್ತೀವಿ ಗೊತ್ತಾ, ಅದನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಪರ್ಚೇಸ್ ಮಾಡಿದ್ದಾರೆ. ಅದರ ಪರಿಣಾಮವಾಗಿ ಈಗ ಅಲ್ಟ್ರಾಟೆಕ್ ವರ್ಷಕ್ಕೆ ಬರೋಬ್ಬರಿ 184 ಮಿಲಿಯನ್ ಟನ್ ಸಿಮೆಂಟ್ ಅನ್ನ ಉತ್ಪಾದನೆ ಮಾಡೋ ಕೆಪಾಸಿಟಿನ ಹೊಂದಿದೆ. ಇದು ಮ್ಯಾಸಿವ್ ಮೊತ್ತ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ಕಳೆದ ಒಂದೇ ವರ್ಷದಲ್ಲಿ ಇಂಡಿಯಾದಲ್ಲಿ ಹೊಸದಾಗಿ ಸೇರಿದ ಒಟ್ಟು ಸಿಮೆಂಟ್ ಕೆಪಾಸಿಟಿನ ನಾವು ನೋಡಿದಾಗ 57% ಪಾಲು, ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಅಲ್ಟ್ರಾಟೆಕ್ ದೇ ಇದೆ. ಈ ವರ್ಷ ಕ್ವಾರ್ಟರ್ ನಲ್ಲಿ ಅವರು 41 ಮಿಲಿಯನ್ ಟನ್ ಸಿಮೆಂಟ್ ಅನ್ನ ಮಾರಾಟ ಮಾಡಿದ್ದಾರೆ. ಇದು ಹೋದ ವರ್ಷ ಇದೇ ಟೈಮ್ಗೆ ಹೋಲಿಸಿದ್ರೆ 17% ಹೆಚ್ಚು. ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಷಯ ಏನ್ ಗೊತ್ತಾ, ಇದು ಬರೀ ಹೊಸ ಕಂಪನಿಗಳನ್ನ ಕೊಂಡುಕೊಂಡಿರೋದ್ರಿಂದ ಬಂದಿರೋ ಗ್ರೋತ್ ಅಲ್ಲ, ಅವರ ಒಂದು ಕೋರ್ ಬಿಸ್ನೆಸ್ ಕೂಡ, ಅಂದ್ರೆ ಮೊದಲಿಂದ ಇದ್ದ ಪ್ಲಾಂಟ್ಸ್ 10% ಬೆಳೆದಿದೆ ಅಂತ. ಇದರ ಅರ್ಥ ಏನು, ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗ್ತಿದೆ ಅಂತ. ಈಗ ವಾಲ್ಯೂಮ್ಸ್ ಹೆಚ್ಚಾಗಿರೋದ್ರಿಂದ ಅವರ ರೆವಿನ್ಯೂ ಕೂಡ ಹೆಚ್ಚಾಗಿದೆ. ಈ ಕ್ವಾರ್ಟರ್ ನಲ್ಲಿ 22,788 crores, ಇದು ಹೋದ ವರ್ಷಕ್ಕೆ 14% ಜಾಸ್ತಿ ಆಗಿರೋದು. ಹಾಗೇನೆ ಇವರು ಅವರ ಖರ್ಚುಗಳನ್ನ ಚೆನ್ನಾಗಿ ಮ್ಯಾನೇಜ್ ಮಾಡಿರೋದ್ರಿಂದ ಅವರ ಅರ್ನಿಂಗ್ಸ್ ಕೂಡ ಬೆಳೆದೋಗಿದೆ. ಹಾಗೇನೆ ಎಬಿಟಾ ನಾವು ನೋಡಿದಾಗ, ಅಂದ್ರೆ ಈ ಟ್ಯಾಕ್ಸ್ ಅಂತ ಏನ್ ಹೇಳ್ತೀವಿ, ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಾನು ಕೂಡ ಕಳೆಯೋದಕ್ಕಿಂತ ಮುಂಚೆ ಬರೋ ಒಂದು ಆಪರೇಟಿಂಗ್ ಪ್ರಾಫಿಟ್ ನಾವು ನೋಡ್ತಿದೀವಿ ಅಂತಂದ್ರೆ 4,721 crores ನಲ್ಲಿದೆ. ಇದು ಕೂಡ ಹೋದ ವರ್ಷಕ್ಕಿಂತ 11% ಜಾಸ್ತಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಹೋದ ವರ್ಷ ಇದೇ ಟೈಮ್ ನಲ್ಲಿ ನಷ್ಟದಲ್ಲಿದ್ದ ಒಂದು ಇಂಡಿಯಾ ಸಿಮೆಂಟ್ಸ್ ಕೂಡ ಅಲ್ಟ್ರಾಟೆಕ್ ಟೇಕ್ ಓವರ್ ಮಾಡಿದ ನಂತರ ಈ ಮಾರ್ಚ್ ನಲ್ಲಿ ಆಪರೇಟಿಂಗ್ ಲೆವೆಲ್ ನಲ್ಲೂ ಕೂಡ ಲಾಭ ತೋರಿಸಿದೆ. ಸೊ ಅಲ್ಟ್ರಾಟೆಕ್ ಕೇವಲ ದೊಡ್ಡದಾಗಿ ಬೆಳೀತಿರೋದಲ್ಲ, ಅದು ಹೆಚ್ಚು ಎಫಿಷಿಯಂಟ್ ಕೂಡ ಆಗಿ ಬೆಳೀತಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಆದ್ರೆ ಇಷ್ಟೊಂದು ಎಫಿಷಿಯಂಟ್ ಆಗಿ ಲಾಭವನ್ನ ಹೇಗೆ ಹೆಚ್ಚಿಸ್ಕೊಂಡ್ರು, ಅದರಲ್ಲೂ ಕೂಡ ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಮಾರ್ಜಿನ್ಸ್ ಹೆಚ್ಚಾಗಿ ಕಡಿಮೆ ಕೂಡ ಇರುತ್ತೆ. ಹೀಗಿರ್ಬೇಕಾದ್ರೆ ಇದು ಹೇಗ್ ಸಾಧ್ಯ ಆಯ್ತು? ಇದರ ಉತ್ತರ ಇರೋದು ಅವರ ಒಂದು 3 ಮುಖ್ಯ ಕ್ಷೇತ್ರಗಳಲ್ಲಿ ಅಂತ ಹೇಳ್ಬೋದು. ಅಂದ್ರೆ ಕಾಸ್ಟ್ ಗಳನ್ನ ಹೇಗೆ ಕಂಟ್ರೋಲ್ ಮಾಡಿದ್ರು ಅನ್ನೋದ್ರಲ್ಲಿ. ಮೊದಲನೇದು ಫ್ಯೂಯಲ್ ಆಗಿರ್ಬೋದು, ಎರಡನೇದು ವಿದ್ಯುತ್ ಅಂದ್ರೆ ಪವರ್ ಅಂತ ಏನ್ ಹೇಳ್ತೀವಿ ಅದು, ಮೂರನೇದು ಫ್ರೈಟ್ ಅಂದ್ರೆ ಸಾಗಾಣಿಕೆ. ಇದರ ಬಗ್ಗೆ ಈಗ ವಿವರವಾಗಿ ನೋಡೋಣ. ಸರಿ, ಮೊದಲಿಗೆ ಫ್ಯೂಯಲ್ ಇಂದ ಶುರು ಮಾಡೋಣ. ಸಿಮೆಂಟ್ ಮಾಡೋದಕ್ಕೆ ಸುಣ್ಣದ ಕಲ್ಲಾಗಿರ್ಬೋದು ಮತ್ತೆ ಬೇರೆ ಖನಿಜಗಳನ್ನ, ಕ್ಲಿನ್ ಅನ್ನ ದೊಡ್ಡ ದೈತ್ಯ ಒಲೆಗಳಲ್ಲಿ ಹಾಕಿ ಸಿಕ್ಕಾಪಟ್ಟೆ ಕಾಯಿಸ್ಬೇಕು ಅಂತ ನಾನು ನಿಮ್ಗೆ ಹೇಳಿದೀನಿ ಅಲ್ವಾ. ಈ ಕ್ಲಿನ್ಗಳು ಸುಮಾರು 1450 ಡಿಗ್ರಿ ಸೆಲ್ಸಿಯಸ್ ತನಕ ಬಿಸಿ ಆಗ್ಬೇಕು, ಅಂದ್ರೆ ಕುದಿಯೋ ಲಾವರಸದಕ್ಕಿಂತ ಜಾಸ್ತಿ ಬಿಸಿ ಇರಬೇಕು. ಯೋಚನೆ ಮಾಡಿ, ಇಷ್ಟು ಬಿಸಿಯಾಗಿಡೋಕೆ ಎಷ್ಟು ಫ್ಯೂಯಲ್ ಬೇಕು ಅಂತ. ಇದರಲ್ಲಿ ಮುಖ್ಯವಾಗಿ ಪೆಟ್ ಕೋಕ್ ಅನ್ನೋ ಒಂದು ಇಂಧನವನ್ನ ಬಳಸ್ತಾರೆ. ಇದು ಆಯಿಲ್ ರಿಫೈನರ್ಸ್ ಗಳಿಂದ ಬರೋ ಕಲ್ಲಿದ್ದಲು ಇದ್ರ ತರ ಒಂದು ಬೈ ಪ್ರಾಡಕ್ಟ್ ಆಗಿರುತ್ತೆ. ಈ ಕ್ವಾರ್ಟರ್ ನಲ್ಲಿ ಅಲ್ಟ್ರಾಟೆಕ್ ಒಂದು ಲಕ್ ಹೊಡಿತು. ಈ ಪೆಟ್ ಕೋಕ್ ಪ್ರತಿ ಟನ್ಗೆ $122 ಅಂತೆ ಸಿಕ್ಕಿದೆ. ಇದು ಹೋದ ವರ್ಷಕ್ಕಿಂತ ಬರೋಬ್ಬರಿ 20% ಕಡಿಮೆ ಬೆಲೆ. ಇದರಿಂದಲೇ ಅವರ ಒಂದು ಫ್ಯೂಯಲ್ ಬಿಲ್ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿರೋದು. ಆದ್ರೆ ಅವರು ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಬಿಡಿ, ಇನ್ನು ಸ್ಮಾರ್ಟ್ ಆಗಿ ಕೆಲಸ ಮಾಡಿದ್ರು. ತಮ್ಮದೇ ಗಣಿಗಳಿಂದ ಬರೋ ಕಲ್ಲಿದ್ದಲನ್ನ ಹೆಚ್ಚಾಗಿ ಬಳಸ್ಕೊಂಡ್ರು. ಜೊತೆಗೆ ಪ್ಲಾಸ್ಟಿಕ್ ವೇಸ್ಟ್ ಅಂತಹ ಆಲ್ಟರ್ನೇಟಿವ್ ಫ್ಯೂಯಲ್ ಗಳನ್ನು ಕೂಡ ಮಿಕ್ಸ್ ಮಾಡಿದ್ರು. ಇದೆಲ್ಲ ಸೇರಿ ಪ್ರತಿ ಯೂನಿಟ್ ನ ನಾವು ನೋಡಿದಾಗ ಶಾಖ ಉತ್ಪಾದಿಸೋಕೆ ಆಗೋ ಒಂದು ಒಟ್ಟು ಖರ್ಚು ಕಡಿಮೆ ಆಯ್ತು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಪ್ರತಿ ಟನ್ ಸಿಮೆಂಟ್ ಮಾಡೋಕೆ ಮೊದಲಿಗಿಂತ ಕಡಿಮೆ ಇಂಧನ ಖರ್ಚು ಮಾಡಿದ್ದಾರೆ. ಹಾಗಾಗಿ ದುಡ್ಡು ಕೂಡ ಉಳಿಸಿದ್ದಾರೆ. ಮುಂದೆ ಬರೋದು ವಿದ್ಯುತ್, ಎಲೆಕ್ಟ್ರಿಸಿಟಿ. ಸಿಮೆಂಟ್ ಪ್ಲಾಂಟ್ ಗಳಿಗೆ ಸಿಕ್ಕಾಪಟ್ಟೆ ಕರೆಂಟ್ ಬೇಕು. ಕಲ್ಲನ್ನ ಪುಡಿ ಮಾಡೋದಿರ್ಬೋದು, ಕ್ಲಿನ್ ಗಳನ್ನ ತಿರುಗಿಸೋದು, ಕನ್ವೇಯರ್ ಬೆಲ್ಟ್ ಅನ್ನ ಓಡಿಸೋಕೆ, ಹೀಗೆ ಎಲ್ಲದಕ್ಕೂ ಸಹ ಈ ಕರೆಂಟ್ ಅನ್ನ ಸರ್ಕಾರಿ ಗ್ರಿಡ್ ನಿಂದ ತಗೊಂಡ್ರೆ ಬಹಳ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಹಾಗಾಗಿ ಅಲ್ಟ್ರಾಟೆಕ್ ಏನ್ ಮಾಡಿದೆ ಅಂತಂದ್ರೆ ತನಗೆ ಬೇಕಾದ ಕರೆಂಟ್ ಅನ್ನ ತಾನೇ ಹೆಚ್ಚು ಉತ್ಪಾದನೆ ಮಾಡೋಕೆ ಶುರು ಮಾಡ್ಕೊಂಡಿದೆ. ಒಂದು ವೇಸ್ಟ್ ಹೀಟ್ ರಿಕವರಿ ಸಿಸ್ಟಮ್ ನ ಅಳವಡಿಸ್ಕೊಂಡ್ರೆ, ಅಂದ್ರೆ ಒಂದು ಕ್ಲಿನ್ ನಿಂದ ಬರುವಂತ ಬಿಸಿ ಗಾಳಿ ಏನಿರುತ್ತೆ ಅಲ್ವಾ, ಅದನ್ನ ವೇಸ್ಟ್ ಮಾಡದೆ ಅದರಿಂದಲೇ ಕರೆಂಟ್ ತಯಾರು ಮಾಡೋದು ಎಷ್ಟು ಜಾಣತನ ನೋಡಿ. ಇನ್ನೊಂದು, ತಮ್ಮದೇ ಆದ ಸೋಲಾರ್ ಮತ್ತೆ ವಿಂಡ್ ಎನರ್ಜಿ ಪ್ಲಾಂಟ್ ಗಳನ್ನ ಹೆಚ್ಚು ಬಳಸ್ಕೊಳ್ತಾ ಇದ್ದಾರೆ. ಇವರು ಅಲ್ಟ್ರಾಟೆಕ್ ನ ಒಟ್ಟು ಕರೆಂಟ್ ಬಳಕೆಯಲ್ಲಿ ನಾವು ನೋಡಿದಾಗ ಸುಮಾರು 1/3 ಭಾಗದಷ್ಟು ಅವ್ರದೇ ಆಗಿರೋದು, ಅಂದ್ರೆ ಸೆಲ್ಫ್ ಜನರೇಟೆಡ್. ಇದು ಗ್ರಿಡ್ ಕರೆಂಟ್ ಗಿಂತ ತುಂಬಾನೇ ಕಡಿಮೆ. ಇದರ ಒಂದು ನೇರ ಪರಿಣಾಮವನ್ನ ನಾವು ನೋಡಿದಾಗ ಅವರ ಪವರ್ ಬಿಲ್ ಹೋದ ವರ್ಷಕ್ಕಿಂತ 10% ಕಡಿಮೆ ಆಗಿದೆ. ಇನ್ನು ಮೂರನೇದು ಫ್ರೈಟ್, ಅಂದ್ರೆ ಸಾಗಾಣಿಕೆ ಖರ್ಚು. ಸಿಮೆಂಟ್ ಬಹಳ ಭಾರ ಇರುತ್ತೆ, ಆದ್ರೆ ಅದರ ಬೆಲೆ ನೋಡಿದ್ರೆ ತೂಕಕ್ಕೆ ಹೋಲಿಸಿದ್ರೆ ಅಷ್ಟು ಹೆಚ್ಚಿರಲ್ಲ. ಇದರ ಅರ್ಥ ಏನು, ಅದನ್ನ ತುಂಬಾ ದೂರ ಸಾಗಿಸಿದ್ರೆ ಆ ಒಂದು ಟ್ರಾನ್ಸ್ಪೋರ್ಟ್ ಖರ್ಚು ನಿಮ್ಮ ಲಾಭವನ್ನ ಕಡಿಮೆ ಮಾಡ್ಬಿಡತ್ತೆ ಅಂತ. ಹಾಗಾಗಿ ಸಿಮೆಂಟ್ ಫ್ಯಾಕ್ಟರಿಯಿಂದ ಮಾರ್ಕೆಟ್ಗೆ ಇರೋ ದೂರವನ್ನ ಆದಷ್ಟು ಕಡಿಮೆ ಇಡೋದು ಬಹಳ ಮುಖ್ಯ. ಅಲ್ಟ್ರಾಟೆಕ್ ನಮ್ಮ ಲಾಜಿಸ್ಟಿಕ್ ನೆಟ್ವರ್ಕ್ ಅನ್ನ ಇಂಪ್ರೂವ್ ಮಾಡಿಕೊಂಡು ಸಿಮೆಂಟ್ ಸಾಗಿಸೋ ಒಂದು ಆವರೇಜ್ ದೂರವನ್ನ ಕಡಿಮೆ ಮಾಡಿದ್ದಾರೆ. ಮೊದಲು 400 ಕಿಲೋಮೀಟರ್ ಇದ್ದಿದ್ದು ಈಗ 385
ಕಿಲೋಮೀಟರ್ ಆಗಿದೆ. ಇದು ಕೇಳೋಕೆ ಬರೀ ಇಷ್ಟೇನಾ 16 ಕಿಲೋಮೀಟರ್ ಅಂತ ಅನ್ಸ್ಬೋದು. ಆದ್ರೆ ನೀವು ಲಕ್ಷಾಂತರ ಟನ್ ಗಟ್ಲೆ ಸಿಮೆಂಟ್ ಅನ್ನ ಸಾಗಿಸ್ಬೇಕಾದ್ರೆ ಈ ರೀತಿ ಉಳಿಸೋ ಒಂದು ಪ್ರತಿ ಕಿಲೋಮೀಟರ್ ಕೂಡ ದೊಡ್ಡ ವ್ಯತ್ಯಾಸವನ್ನ ಮಾಡ್ಕೊಡುತ್ತೆ. ಯಾಕೆ ಅಂದ್ರೆ ಡೀಸೆಲ್ ಬಳಕೆ ಕಡಿಮೆ ಆಗುತ್ತೆ, ಕಡಿಮೆ ಟ್ರಕ್ಗಳು ಬೇಕಾಗತ್ತೆ, ಹೀಗೆ ಒಟ್ಟಾರೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಒಟ್ಟಾರೆ ಪರಿಣಾಮ ಈ ಮೂರು ಅಂದ್ರೆ ಫ್ಯೂಯಲ್, ಇಂಧನ, ವಿದ್ಯುತ್, ಎಲೆಕ್ಟ್ರಿಸಿಟಿ, ಸಾಗಾಣಿಕೆ ಕಡೆ ಮಾಡಿದ ಒಂದು ಸ್ಮಾರ್ಟ್ ಕೆಲಸಗಳಿಂದ ಅಲ್ಟ್ರಾಟೆಕ್ ತಮ್ಮ ಒಂದು ಆಪರೇಷನ್ಸ್ ಗಳನ್ನ ಹೆಚ್ಚು ದಕ್ಷತೆಯಿಂದ ನಡೆಸೋದಕ್ಕೆ ಸಾಧ್ಯ ಆಗ್ತದೆ. ಈಗ ತಾವೇ ತಯಾರಿಸಿ ಮಾರಿದ ಪ್ರತಿ ಟನ್ ಸಿಮೆಂಟ್ ಮೇಲೂ ಕೂಡ ಹಣ ಉಳಿಸ್ತಿದ್ದಾರೆ. ಹೀಗಾಗಿ ನಾವು ನೋಡಿದಾಗ ಅವರ ಪ್ರತಿ ಟನ್ಗೆ 1270 ಅಷ್ಟು ಒಳ್ಳೆ ಆಪರೇಟಿಂಗ್ ಪ್ರಾಫಿಟ್ ಅನ್ನ ಗಳಿಸೋದಕ್ಕೆ ಸಾಧ್ಯ ಆಗ್ತಿರೋದು. ಇದು ನಿಜವಾಗ್ಲೂ ಕೂಡ ಗ್ರೇಟ್. ಸರಿ, ಈಗ ಅದಾನಿ ಸಿಮೆಂಟ್ ಕಡೆ ಗಮನ ಹರಿಸೋಣ. ಈ ಸಿಮೆಂಟ್ ಕ್ಷೇತ್ರದಲ್ಲಿ ಹೊಸದಾಗಿ ಬಂದಿದ್ರು ಕೂಡ ತುಂಬಾ ಫಾಸ್ಟ್ ಆಗಿ ಬೆಳಿತಿರೋ ಒಂದು ದೊಡ್ಡ ಚಾಲೆಂಜರ್ ಇವರು ಅಂತ ಹೇಳ್ಬೋದು. ಅದಾನಿ ಗ್ರೂಪ್ ಅಂಬುಜಾ ಮತ್ತೆ ACC ಯನ್ನ 2022ರಲ್ಲಿ ಕೊಂಡ್ಕೊಳ್ತು. ಆಗ ಅವರೆರಡರ ಒಟ್ಟು ಕೆಪಾಸಿಟಿ 66 ಮಿಲಿಯನ್ ಟನ್ ಇತ್ತು. ಅದಾದ ನಂತರ ಅವರು ಸುಮ್ನೆ ಕೂತಿಲ್ಲ ಬಿಡಿ, ಇನ್ನೂ ಹೆಚ್ಚು ಕಂಪನಿಗಳನ್ನ ಫಾರ್ ಎಕ್ಸಾಂಪಲ್ ಶಾಂಗಿ, ಪೆನ್ನ, ಓರಿಯಂಟ್ ಅಕ್ವೈರಿಂಗ್ ಮಾಡ್ತಾನೆ ಇದ್ದಾರೆ. ಅಂದ್ರೆ ಹಳೆಯ ಪ್ಲಾಂಟ್ಸ್ ಗಳನ್ನ ಎಕ್ಸ್ಪ್ಯಾಂಡಿಂಗ್ ಮಾಡ್ತಿದ್ದಾರೆ ಅಂತ. ಇದರ ಪರಿಣಾಮವಾಗಿ ಇವತ್ತು ಅವರ ಒಟ್ಟು ಕೆಪಾಸಿಟಿ 100 ಮಿಲಿಯನ್ ಟನ್ ಗಡಿ ದಾಟಿದೆ. ಅಂದ್ರೆ ಕೇವಲ 3 ವರ್ಷಗಳಲ್ಲಿ ಅವರು ಭಾರತದ ಸಿಮೆಂಟ್ ಕ್ಷೇತ್ರದಲ್ಲಿ ಅತಿ ಪ್ರಮುಖ ಪ್ಲೇಯರ್ಸ್ ಆಗಿ ಒಬ್ಬೊಬ್ಬರಾಗಿ ಹೊರ ಬರ್ತಿದ್ದಾರೆ. ಈ ಮಾರ್ಚ್ ಕ್ವಾರ್ಟರ್ ನಲ್ಲಿ ನಾವು ನೋಡಿದಾಗ ಅದಾನಿ ಸಿಮೆಂಟ್ 18.7 ಮಿಲಿಯನ್ ಟನ್ ಮಾರಾಟ ಮಾಡ್ಕೊಂಡಿದೆ. ಇದು ಹೋದ ವರ್ಷಕ್ಕಿಂತ 13% ಜಾಸ್ತಿ. ಹಾಗೆ ಅವರ ರೆವಿನ್ಯೂನ ನಾವು ನೋಡಿದಾಗ 9,889 ಕ್ರೋರ್ಸ್ಗೆ ತಲುಪಿದೆ ನೋಡಿ. ಇದು ಕೂಡ 11% ಹೆಚ್ಚು. ಅವರ ಆಪರೇಟಿಂಗ್ ಪ್ರಾಫಿಟ್ ಅಂದ್ರೆ ಎಬಿಟಾ 1,868 ಕ್ರೋರ್ಸ್ಗೆ ಬಂದಿದೆ. ಇದು ಸಹ 10% ಜಾಸ್ತಿ. ಇಲ್ಲಿಯವರೆಗೆ ಎಲ್ಲ ಚೆನ್ನಾಗಿತ್ತು ಅಲ್ವಾ? ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ, ಅಂದ್ರೆ ಸಣ್ಣ ಟ್ವಿಸ್ಟ್. ಅವರ ನೆಟ್ ಪ್ರಾಫಿಟ್ ಅದು ಮಾತ್ರ ನಿಜವಾಗ್ಲೂ 16% ಇಳಿದಿರೋದು, ಅಂದ್ರೆ 1,282 ಕ್ರೋರ್ಸ್ಗೆ. ಈಗ ಪ್ರಶ್ನೆ ಬರೋದು, ಅವರ ಬಿಸ್ನೆಸ್ ಆಪರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಿದ್ರು ಕೂಡ ಅವರ ನೆಟ್ ಪ್ರಾಫಿಟ್ ಮಾತ್ರ ಹೇಗೆ ಕಡಿಮೆ ಆಯ್ತು? ಇದರ ಹಿಂದಿನ ಕಾರಣ ಏನು ಅಂತ. ಸರಿ, ಅದಾನಿ ಸಿಮೆಂಟ್ ನ ಬಿಸ್ನೆಸ್ ಚೆನ್ನಾಗಿದ್ರು ನೆಟ್ ಪ್ರಾಫಿಟ್ ಯಾಕೆ ಕಡಿಮೆ ಆಯ್ತು ಅನ್ನೋ ಪ್ರಶ್ನೆಗೆ ಬರೋಣ. ಇದಕ್ಕೆ ಮುಖ್ಯವಾಗಿ 2 ಕಾರಣ ಇದೆ. ಮೊದಲನೇ ಕಾರಣ, ಹಳೆಯ ಕ್ಲೀನ್ ಗಳನ್ನ ಸ್ಟಾಪ್ ಮಾಡಿದ್ದು. ಕಂಪನಿ ತನ್ನ ಒಂದು ಬರ್ಚಾಸ ಅನ್ನೋ ಒಂದು ಪ್ಲಾಂಟ್ ಅಲ್ಲಿದ್ದ ಕೆಲವು ತುಂಬಾ ಹಳೆಯ ಕ್ಲೀನ್ಸ್ ಗಳನ್ನ, ಸುಮಾರು 40 ವರ್ಷ ಹಳೆದು ಅವೆಲ್ಲನೂ ಕೂಡ, ಅಂದ್ರೆ ಸ್ಕ್ರಾಪ್ ಮಾಡಿದೆ, ಅಂದ್ರೆ ಉಪಯೋಗದಿಂದ ತೆಗೆದು ಹಾಕಿದೆ. ಇದು ಲಾಂಗ್ ಟರ್ಮ್ ನಲ್ಲಿ ಕಂಪನಿಗೆ ಒಳ್ಳೇದೆ. ಯಾಕೆ ಅಂತಂದ್ರೆ ಈ ಹಳೆ ಯಂತ್ರಗಳ ಬದಲು ಹೊಸದನ್ನ ತಗೊಂಡ್ ಬರ್ಬೋದು. ಆದ್ರೆ ಅಕೌಂಟಿಂಗ್ ಲೆಕ್ಕದಲ್ಲಿ ಈ ರೀತಿ ಮಾಡಿದಾಗ ಆ ಕ್ಲೀನ್ ಗಳ ಒಂದು ವ್ಯಾಲ್ಯೂ ನಷ್ಟ ಅಂತ ತೋರಿಸಬೇಕಾಗತ್ತೆ. ಇದಕ್ಕಾಗಿ ಒಂದು ಒನ್ ಟೈಮ್ ಹಿಟ್ ಅನ್ನು ಕೂಡ ತೋರಿಸಬೇಕಾಗತ್ತೆ. ಇದನ್ನ ಟೆಕ್ನಿಕಲಿ ನಾವು ನೋಡೋದಾದ್ರೆ ಇಂಪೈರ್ಮೆಂಟ್ ಚಾರ್ಜ್ ಅಂತಾನೂ ಕೂಡ ಕರೀತಾರೆ. ಇದರ ಒಂದು ಮೊತ್ತ ಏನಿರುತ್ತೆ ಗೊತ್ತಾ? ಸುಮಾರು 200 ಕ್ರೋರ್ಸ್. ಸಿಂಪಲ್ ಆಗಿ ಹೇಳೋದಾದ್ರೆ ಆ ಹಳೆಯ ಕ್ಲೀನ್ ಗಳ ಬೆಲೆಯನ್ನ ತಮ್ಮ ಲೆಕ್ಕದ ಬುಕ್ಸ್ ಇಂದ ತೆಗೆದು ಹಾಕಿದ್ರು ಅಂತ. ಇದನ್ನ ರೋಟ್ ಆಫ್ ಅಂತ ಹೇಳ್ತೀವಿ. ಎರಡನೇ ಕಾರಣ, ಹೋದ ವರ್ಷದ ಸಬ್ಸಿಡಿ. ಅಂದ್ರೆ ಹಿಂದಿನ ವರ್ಷದ ಒಂದು ಪ್ರಾಫಿಟ್ ನಲ್ಲಿ ಸರ್ಕಾರದಿಂದ ಸಿಕ್ಕಿದ ಒಂದು ಸಬ್ಸಿಡಿ ಸುಮಾರು 826 ಕ್ರೋರ್ಸ್ ಅನ್ನ ಹಣವನ್ನ ಸೇರಿಸಿತ್ತು. ಅದು ಒನ್ ಟೈಮ್ ಸಪೋರ್ಟ್ ಅಷ್ಟೇ. ಅದು ಈ ವರ್ಷ ಮತ್ತೆ ಸಿಕ್ಕಿಲ್ಲ. ಸೊ ಈ ಎರಡು ಸ್ಪೆಷಲ್ ಐಟಮ್ಸ್ ಗಳನ್ನ, ಅಂದ್ರೆ ಕ್ಲೀನ್ ರೈಟ್ ಆಫ್ ಮತ್ತೆ ಹೋದ ವರ್ಷದ ಸಬ್ಸಿಡಿ, ಇದೆರಡನ್ನೂ ಕೂಡ ನಾವು ಲೆಕ್ಕದಿಂದ ಹೊರಗಿಟ್ರೆ ಅವರ ಕೋರ್ ಬಿಸ್ನೆಸ್ ನ ಲಾಭ ಈಗ ನಿಜವಾಗ್ಲೂ ಕೂಡ ಮೊದಲಿಗಿಂತ ಸ್ಟ್ರಾಂಗರ್ ಆಗಿದೆ. ಅದಾನಿ ಸಿಮೆಂಟ್ ಕೂಡ ಖರ್ಚನ್ನ ಕಡಿಮೆ ಮಾಡ್ತಿದೆ. ಅಲ್ಟ್ರಾಟೆಕ್ ತರಾನೇ ಅದಾನಿ ಸಿಮೆಂಟ್ ಕೂಡ ತಮ್ಮ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡೋದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಿದೆ. ಅವರ ಫ್ಯೂಯಲ್ ಕಾಸ್ಟ್ ಗಳು 14% ಕಡಿಮೆ ಆಗಿದೆ. ಇದಕ್ಕೂ ನಾವು ನೋಡಿದಾಗ ತುಂಬಾ ಕಡಿಮೆಯಲ್ಲಿ ಸಿಕ್ಕುವಂತಹ ಈ ಪೆಟ್ ಕೋಕ್ ಮತ್ತೆ ಕ್ಯಾಪ್ಟಿವ್ ಕೋಲ್ಗೆ ತುಂಬಾ ಸುಲಭ ಪ್ರವೇಶ ಸಿಕ್ತು ಅಂತ ನೋಡಿ. ಅದಾನಿ ಗ್ರೂಪ್ ನ ದೊಡ್ಡ ಟ್ರೇಡಿಂಗ್ ಮತ್ತೆ ಲಾಜಿಸ್ಟಿಕ್ ನೆಟ್ವರ್ಕ್ ಇರೋದ್ರಿಂದ ಇದು ಅವರಿಗೆ ಸಹಾಯ ಮಾಡುತ್ತೆ. ಇನ್ನು ಫ್ರೈಟ್ ಕಾಸ್ಟ್ ಕೂಡ 2% ಕಡಿಮೆ ಆಗಿರೋದು. ಅವರ ಸಿಮೆಂಟ್ ಅಲ್ಲಿ ನಾವು ನೋಡಿದಾಗ ಇದು ಆವರೇಜ್ ಡೆಲಿವರಿ ಡಿಸ್ಟೆನ್ಸ್ ಅಂತ ಹೇಳ್ತೀವಿ, 15 ಕಿಲೋಮೀಟರ್ ನಷ್ಟು ಕಡಿಮೆ ಆಗಿರೋದು. ಅಷ್ಟು ಮಾತ್ರ ಅಲ್ಲ, ಈಗ ಅವರು ಅರ್ಧಕ್ಕಿಂತ ಹೆಚ್ಚು ಟ್ರಕ್ ಗಳನ್ನ ಫ್ಯಾಕ್ಟರಿಯಿಂದ ನೇರವಾಗಿ ಡೀಲರ್ಗೆ ಹೋಗೋ ತರ ಮಾಡ್ತಿದ್ದಾರೆ. ಹಾಗೇನೆ ಮಧ್ಯದಲ್ಲಿರೋ ಡಿಪೋಟ್ ಗಳನ್ನ ಸ್ಕಿಪ್ ಮಾಡ್ತವೆ ಕೂಡ. ಇದರಿಂದ ಟೈಮ್ ಮತ್ತೆ ಡೀಸೆಲ್ ಎರಡೂ ಕೂಡ ಉಳಿತಾಯ ಆಗುತ್ತೆ. ಅದಾನಿಯ ಇತರ ಕಾರ್ಯತಂತ್ರಗಳಾದ್ರೂ ಯಾವ ರೀತಿ ಇರಬಹುದು? ಅವರು ಗ್ರೀನ್ ಎನರ್ಜಿಯಲ್ಲೂ ಕೂಡ ಬಾರಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಶುರುವಾದ ಒಂದು ಹೊಸ 300 ಮೆಗಾವಾಟ್ ನ ಒಂದು ವಿಂಡ್ ಸೋಲಾರ್ ಪಾರ್ಕ್ ಈಗ ಅವರ ಒಂದು ಒಟ್ಟು ವಿದ್ಯುತ್ ಅಗತ್ಯದ 26% ಅನ್ನ ಪೂರೈಸುತ್ತಿದೆ. ಇದನ್ನ FY28 ರಷ್ಟೊತ್ತಿಗೆ 60% ಹೆಚ್ಚುವಂತ ಟಾರ್ಗೆಟ್ ಸಹ ಇಟ್ಕೊಂಡಿದ್ದಾರೆ. ಇಲ್ಲಿ ಅವ್ರು ಮಾಡ್ತಾ ಇರೋ ಒಂದು ವಿಶೇಷವಾದ ವಿಷಯವನ್ನ ಅಲ್ಟ್ರಾಟೆಕ್ ಅಷ್ಟಾಗಿ ಮಾಡ್ತಾ ಇಲ್ಲ. ಅದೇನಂತಂದ್ರೆ ಅದಾನಿ ಅವರು ಪ್ರತಿ ಚೀಲ ಸಿಮೆಂಟ್ ಮೇಲೆ ಹೆಚ್ಚು ಹಣ ಗಳಿಸಬೇಕು ಅಂತ ಹೆಚ್ಚು ಪ್ರೀಮಿಯಂ ಸಿಮೆಂಟ್ ಅನ್ನ ಮಾರಾಟ ಮಾಡೋದಕ್ಕೆ ಹೆಚ್ಚು ಗಮನವನ್ನ ಕೊಡ್ತಿದ್ದಾರೆ. ಇವತ್ತು ಅವರ ರಿಟೇಲ್ ಸೇಲ್ಸ್ ನಾವು ನೋಡಿದಾಗ 29% ಅಷ್ಟು ಪ್ರೀಮಿಯಂ ಬ್ರಾಂಡ್ಸ್ ಗಳಿಂದಾನೇ ಬರ್ತಿದೆ. ಹೋದ ವರ್ಷ ಇದು ಕೇವಲ 24% ಇತ್ತು. ಈ ಸ್ಪೆಷಾಲಿಟಿ ಸಿಮೆಂಟ್ ಗಳು ಸಾಮಾನ್ಯ ಸಿಮೆಂಟ್ ಗಳಿಗಿಂತ ಪ್ರತಿ ಚೀಲಕ್ಕೆ 200 ಇಂದ
300 ಹೆಚ್ಚು ಬೆಲೆನ ತಗೊಂಬಂದ್ ಕೊಡತ್ತೆ. ಇದರಿಂದ ಹೆಚ್ಚು ಸಿಮೆಂಟ್ ಮಾರಾಟ ಮಾಡ್ದೇನೆ ತಮ್ಮ ಮಾರ್ಜಿನ್ಸ್ ಗಳನ್ನ ಹೆಚ್ಚಿಸ್ಕೊಳ್ಳೋದಕ್ಕೂ ಸಹ ಹೆಲ್ಪ್ ಆಗತ್ತೆ. ಒಂದು ಸ್ಮಾರ್ಟ್ ನಡೆ ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಇನ್ನೊಂದು ವಿಷಯ, ಅದಾನಿ ಸಿಮೆಂಟ್ ಕಂಪನಿ ಮೇಲೆ ಈಗ 0 ನೆಟ್ ಡೆಟ್ ಇದೆ. ಅವ್ರ ಬಳಿ ಇರೋ ಕ್ಯಾಶ್ ಅವರ ಒಟ್ಟು ಸಾಲದಕ್ಕಿಂತ ಹೆಚ್ಚಿದೆ ಅಂತ. ಸಿಂಪಲ್ ಆಗಿ ಹೇಳೋದಾದ್ರೆ ಈ ನೆಟ್ ಪ್ರಾಫಿಟ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅವರ ಮೇಲೆ ಯಾವುದೇ ರೀತಿ ಸಾಲ ಇಲ್ಲ ಅಂತ ತೋರಿಸ್ತಿದೆ. ಈಗಲೇ ನಾವು ಬುಕ್ಸ್ ಅಲ್ಲಿ ನೋಡೋದಾದ್ರೆ ಸದ್ಯಕ್ಕೆ 10,125 crores ಕ್ಯಾಶ್ ಇದೆ. ಇದರ ದೊಡ್ಡ ಲಾಭ ಏನ್ ಗೊತ್ತಾ, ಅವರು ತಮ್ಮ ಮುಂದಿನ ವಿಸ್ತರಣಾ ಯೋಜನೆಗಳನ್ನ ಅಂದ್ರೆ ಇವತ್ತಿನ 100 ಮಿಲಿಯನ್ ಟನ್ಗಳ ಒಂದು ಕೆಪಾಸಿಟಿ ಏನಿದೆ ಅದನ್ನ FY28 ರಷ್ಟೊತ್ತಿಗೆ 140 ಮಿಲಿಯನ್ ಟನ್ಗಳಾಗಿ ಮಾಡೋದಕ್ಕೆ ಒಂದು ಪಣ ತೊಟ್ಟಿದ್ದಾರೆ. ಅಂದ್ರೆ ಫ್ರೆಶ್ ಲೋನ್ಸ್ ಗಳನ್ನ ತಗೊಳ್ದೇನೆ ತಮ್ಮ ಬಳಿ ಇರುವ ಹಣದಿಂದಲೇ ಮಾಡಬಹುದು. ಇದೆಲ್ಲ ಮಾಡೋದ್ರಿಂದ ಇವ್ರಿಗೆ ಕ್ಲೀನರ್ ಬ್ಯಾಲೆನ್ಸ್ ಶೀಟ್ ಮತ್ತೆ ಫೈನಾನ್ಷಿಯಲ್ ಫ್ಲೆಕ್ಸಿಬಿಲಿಟಿ ಕೂಡ ಕೊಡತ್ತೆ. ಇಷ್ಟೆಲ್ಲ ರ್ಯಾಪಿಡ್ ಗ್ರೋತ್ ಚೆನ್ನಾಗಿ ಕಂಡ್ರು ಕೂಡ ಅದರದ್ದೇ ಆದ ಒಂದು ಕಾಂಪ್ಲೆಕ್ಸಿಟಿನೂ ಕೂಡ ಇರುತ್ತೆ ಅಲ್ವಾ. ಅದಾನಿ ಗ್ರೂಪ್ ಮುಖ್ಯವಾಗಿ ಸಣ್ಣ ಸಣ್ಣ ಸಿಮೆಂಟ್ ಕಂಪನಿಗಳನ್ನ ಕೊಂಡ್ಕೊಳ್ಳೋ ಮೂಲಕನೇ ಇಷ್ಟು ದೊಡ್ಡದಾಗಿ ಬೆಳೆದಿರೋದು. ಈಗ ಹೀಗೆ ಕೊಂಡ್ಕೊಂಡ ಪ್ರತಿಯೊಂದು ಕಂಪನಿಗೂ ಕೂಡ ಅದರದ್ದೇ ಆದ ಒಂದು ಹಳೆಯ ಸಿಸ್ಟಮ್ ಇರುತ್ತೆ. ಸಪ್ಲೈಯರ್ಸ್, ಪ್ರೊಸೆಸರ್ಸ್ ಹಾಗೆ ಜನರು ಕೂಡ ಇರ್ತಾರೆ. ಇವೆಲ್ಲವನ್ನ ತುಂಬಾ ಸರಾಗವಾಗಿ ಒಂದೇ ದೊಡ್ಡ ಕಂಪನಿಯ ವ್ಯವಸ್ಥೆಯಲ್ಲಿ ತರೋದು ಒಂದು ದೊಡ್ಡ ಚಾಲೆಂಜ್. ಕಂಪನಿ ಹೇಳೋ ಪ್ರಕಾರ ಈ ಅರ್ಲಿ ಸೈನ್ಸ್ ಅಂತ ಏನ್ ಹೇಳ್ತೀವಿ ಇದು ಚೆನ್ನಾಗೇ ಇದೆ. ಹಾಗೆ ಈ ರೀತಿ ಸೇರೋದ್ರಿಂದ ಆಗೋ ಲಾಭಗಳು ಕೂಡ ಕಾಣಿಸ್ತಾ ಇದೆ. ಆದ್ರೆ ಯಾವುದೇ ದೊಡ್ಡ ಲಾರ್ಜ್ ಮರ್ಜರ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅದು ಕಾಣ್ತಿಲ್ಲ. ರಿಯಲ್ ಟೆಸ್ಟ್ ಇರೋದು ಇಲ್ಲೇ ನೋಡಿ. ಅವರ ಖರ್ಚು ವೆಚ್ಚಗಳು ಏನಿರುತ್ತೆ ಅದನ್ನ ಪ್ರತಿ ಕ್ವಾರ್ಟರ್ ನಲ್ಲಿ ಇವರು ಕಡಿಮೆ ಮಾಡ್ತಾರ ಅನ್ನೋದು ಕೂಡ ನಾವು ಕಾದು ನೋಡ್ಬೇಕು. ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡೋದಾದ್ರೆ ಇಡೀ ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಈಗ ನಡೀತಾ ಇರೋದು ಒಂದು ದೊಡ್ಡ ಟ್ರೆಂಡ್ ಅಥವಾ ಪ್ರವೃತ್ತಿ ಏನ್ ಅಂತ ಗಮನಿಸಬೇಕು. ಅಲ್ಟ್ರಾಟೆಕ್ ಮತ್ತೆ ಅದಾನಿ ಸಿಮೆಂಟ್ ಎರಡೂ ಕಂಪನಿಗಳು ತುಂಬಾ ಫಾಸ್ಟ್ ಆಗಿ ಎಕ್ಸ್ಪ್ಯಾಂಡಿಂಗ್ ಆಗ್ತಾ ಇದೆ. ಹೌದು, ಇವು ಮಾತ್ರ ಅಲ್ಲ, ಈ ಕ್ಷೇತ್ರದಲ್ಲಿ ಬೇರೆ ಕಂಪನಿಗಳು ಕೂಡ ತಮ್ಮ ಕೆಪಾಸಿಟಿಯನ್ನ ಹೆಚ್ಚಿಸ್ತಿದೆ. ಇದರ ನೇರ ಅರ್ಥ ಏನು ಅಂತಂದ್ರೆ ಭಾರತದಲ್ಲಿ ಇನ್ನು ಮುಂದೆ ಈಗ ಇರೋದಕ್ಕಿಂತ ಬಹಳ ಹೆಚ್ಚು ಸಿಮೆಂಟ್ ಉತ್ಪಾದನೆ ಆಗತ್ತೆ ಅಂತ. ಇದರ ಜೊತೆಗೆ ಇನ್ನೊಂದು ಗಮನಿಸಬೇಕಾಗಿರೋ ಅಂಶ ಏನ್ ಗೊತ್ತಾ, ಟಾಪ್ 5 ಪ್ಲೇಯರ್ಸ್ ಸೇರಿನೇ ಮಾರುಕಟ್ಟೆಯ ಸುಮಾರು ಅರ್ಧದಷ್ಟು ಭಾಗವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಅಂದ್ರೆ ಈ ಇಂಡಸ್ಟ್ರಿ ಹೆಚ್ಚು ಕಾನ್ಸಂಟ್ರೇಟೆಡ್ ಆಗ್ತಾ ಇದೆ. ಅಂದ್ರೆ ಕೆಲವು ದೊಡ್ಡ ಪ್ಲೇಯರ್ಸ್ ಗಳ ಕೈಯಲ್ಲಿ ಹೆಚ್ಚು ಶಕ್ತಿ ಸೇರ್ತಾ ಇದೆ. ಈಗ ಈ ರೀತಿ ಆಗೋದು ಒಂದ್ ರೀತಿ ಡಬಲ್ ಎಡ್ಜ್ ಸ್ವಾರ್ಡ್ ಇದ್ದ ಹಾಗೆ. ಅಂದ್ರೆ ಇದರಿಂದ ಒಳ್ಳೇದು ಕೂಡ ಆಗ್ಬೋದು, ಕೆಟ್ಟದು ಕೂಡ ಆಗ್ಬೋದು. ಯಾಕೆ ಅಂತ ಹೇಳ್ತೀರಾ? ಒಂದು ಕಡೆ ಒಳ್ಳೇದು, ದೊಡ್ಡ ಕಂಪನಿಗಳು ತಮ್ಮ ದೊಡ್ಡ ಗಾತ್ರದಿಂದ ಹೆಚ್ಚು ಎಫಿಷಿಯೆಂಟ್ಲಿ ಕೆಲಸ ಮಾಡಬಹುದು ಮತ್ತೆ ತಮ್ಮ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡ್ಕೊಳ್ಬಹುದು. ಇದು ಕಸ್ಟಮರ್ಸ್ಗೆ ಅನುಕೂಲ ಕೂಡ ಆಗತ್ತೆ. ಇನ್ನೊಂದ್ ಕಡೆ ನೋಡೋದಾದ್ರೆ ಮಾರುಕಟ್ಟೆಲಿರೋ ಡಿಮ್ಯಾಂಡ್ ಗಿಂತ ಜಾಸ್ತಿ ಕೆಪಾಸಿಟಿ ಹೆಚ್ಚಾದ್ರೆ ಏನಾಗುತ್ತೆ ಅಂದ್ರೆ ಸಿಮೆಂಟ್ ಉತ್ಪಾದನೆ ಜಾಸ್ತಿಯಾಗಿ ಅದನ್ನ ಕೊಳ್ಳೋರು ಕಡಿಮೆ ಇದ್ರೆ ಆಗ ಕಂಪನಿಗಳ ನಡುವೆ ಅಗ್ರೆಸಿವ್ ಕಾಂಪಿಟೇಷನ್ ಶುರು ಆಗ್ಬಹುದು. ಇದರ ಪರಿಣಾಮವಾಗಿ ಪ್ರೈಸ್ ವಾರ್ಸ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಶುರು ಆಗುತ್ತೆ. ಅಂದ್ರೆ ಒಬ್ರಿಗಿಂತ ಒಬ್ರು ಕಡಿಮೆ ಬೆಲೆಗೆ ಮಾರಾಟ ಮಾಡಕ್ ಶುರು ಮಾಡ್ತಾರೆ. ಇದರಿಂದ ಮಾರ್ಜಿನ್ಸ್ ಕಡಿಮೆ ಆಗುತ್ತೆ ಮತ್ತೆ ಕಂಪನಿಗಳ ಪ್ರಾಫಿಟ್ಸ್ ಮೇಲೆ ಪ್ರೆಷರ್ ಬೀಳತ್ತೆ. ಅದರಲ್ಲೂ ಡಿಮ್ಯಾಂಡ್ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಗಿಂತ ವೇಗವಾಗಿ ಬೆಳೆದಿದ್ರೆ ಈ ರಿಸ್ಕ್ ಇನ್ನೂ ಕೂಡ ಜಾಸ್ತಿ. ಹಾಗಾದ್ರೆ ಕನ್ಕ್ಲೂಷನ್ ಯಾವ ರೀತಿ ಮಾಡೋಣ? ಅಲ್ಟ್ರಾಟೆಕ್ ಮತ್ತೆ ಅದಾನಿ ಸಿಮೆಂಟ್ ಎರಡು ಕೂಡ ಈ ಕ್ವಾರ್ಟರ್ ನಲ್ಲಿ ಸಾಲಿಡ್ ಆಗಿ ಪ್ರದರ್ಶನವನ್ನ ಕೊಟ್ಟಿದೆ. ಇನ್ನು ಫ್ಯೂಚರ್ ಬಗ್ಗೆ ನಾವು ನೋಡೋದಾದ್ರೆ ಕಾನ್ಫಿಡೆಂಟ್ ಆಗೂ ಕೂಡ ಇದ್ದಾರೆ. ಈ ಕತೆ ನಿಜವಾದ ಚಿತ್ರಣ, ಆದ್ರೆ ಮುಂದೆ ಏನಾಗುತ್ತೆ ಅಂತ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಮುಂದಿನ ಸ್ಟೋರಿಯಲ್ಲಿ ವಿಶ್ವ ಬ್ಯಾಂಕ್ ನಿಂದ ಕಮಾಡಿಟಿ ಬೆಲೆಗಳ ಬಗ್ಗೆ ಒಂದು ಅಚ್ಚರಿಯ ರಿಪೋರ್ಟ್ ಬಂದಿದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇತ್ತೀಚೆಗೆ ಈ ವರ್ಲ್ಡ್ ಬ್ಯಾಂಕ್ ಅಂತ ಏನ್ ಕರಿತೀವಿ ಗೊತ್ತಾ, ಗ್ಲೋಬಲ್ ಕಮಾಡಿಟಿಯ ಮಾರ್ಕೆಟ್ಸ್ ಗಳ ಬಗ್ಗೆ ಅಂದ್ರೆ ಏಪ್ರಿಲ್ 2025 ಒಂದು ಹೊಚ್ಚ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ. ನೋಡಿ, ಈಗಿನ ಪ್ರಪಂಚ ನೋಡಿದ್ರೆ ನಿಮ್ಗೆ ಒಮ್ಮೊಮ್ಮೆ ಏನ್ ಅನ್ಸುತ್ತೆ, ಯಾವಾಗ ನೋಡಿದ್ರು ಏನೋ ಒಂದ್ ತೊಂದ್ರೆ, ಎಲ್ಲೋ ಒಂದ್ ಕಡೆ ಯುದ್ಧ, ಇನ್ನೆಲ್ಲೋ ಒಂದ್ ಕಡೆ ಎಕ್ಸ್ಟ್ರೀಮ್ ವೆದರ್, ಇದ್ದಕ್ಕಿದ್ದ ಹಾಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗೋದು, ತಿನ್ನೋ ಪದಾರ್ಥಗಳ ಬೆಲೆ ಏರಿಕೆ. ಒಟ್ಟಿನಲ್ಲಿ ನಾವು ಅನ್ಕೊಳ್ಳೋದು ಏನ್ ಗೊತ್ತಾ, ನಮ್ ಪ್ರಪಂಚ ಯಾವಾಗ್ಲೂ ಕೂಡ ಒಂದ್ ಸಮಸ್ಯೆ ಇರತ್ತೆ ಅಂತ. ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ನಾವು ನೋಡಿದಾಗ ಇದನ್ನೆಲ್ಲಾನು ಕೂಡ ಸುಳ್ಳು ಅಂತ ಹೇಳಲ್ಲ. ಆದ್ರೆ ಈ ಸಲ ರಿಪೋರ್ಟ್ ನಲ್ಲಿ ಸ್ವಲ್ಪ ವಿಚಿತ್ರ ಅಂತ ಅನ್ಸುತ್ತೆ. ನಾವು ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಮಾಡದೇ ಇರೋ ಒಂದು ವಿಷಯನೂ ಕೂಡ ಇದೆ. ಅದು ಸ್ವಲ್ಪ ನಾವೆಲ್ಲರೂ ಕೂಡ ಶಾಂತಿ ಆಗ್ಬೋದು ಒಂದು ನಿಮಿಷಕ್ಕೆ, ಆ ರೀತಿ ಸೂಚನೆ ಕೊಡ್ತಿದೆ. ಅದೇನು ಅಂತಂದ್ರೆ ಈ ರಿಪೋರ್ಟ್ ಹೇಳ್ತಿರೋದು ಏನ್ ಗೊತ್ತಾ, ಕೆಲವು ವರ್ಷಗಳ ಹಿಂದೆ ಜೋಕಾಲಿ ತರ ಆಟ ಆಡ್ತಿದ್ದ ಈ ಗ್ಲೋಬಲ್ ಕಮಾಡಿಟಿ ಪ್ರೈಸಸ್ ಈ ವರ್ಷ ಸ್ವಲ್ಪ ಕೆಳಗಿಳಿಬಹುದು ಅಂತ. ಹಾಗಾದ್ರೆ ಎಲ್ಲ ಸರಿ ಹೋಯ್ತಾ, ಇನ್ಮೇಲೆ ಬೆಲೆಗಳು ಕಡಿಮೆ ಆಗ್ತವ ಅಂತ ನಿಮ್ಗೆ ಅನ್ಸ್ಬೋದು. ಆದ್ರೆ ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ, ಇದರ ನಿಜವಾದ ಅರ್ಥವೇನು ಅಂತ ನಾನ್ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಮೊದಲನೇದಾಗಿ ನಾವು ಕಮಾಡಿಟಿ ಪ್ರೈಸಸ್ ಅಂತ ಹೇಳಿದಾಗ ಮಾತಾಡ್ತಾ ಇರೋದು ಇಡೀ ಪ್ರಪಂಚವನ್ನೇ ನಡೆಸೋ ರಾ ಮೆಟೀರಿಯಲ್ಸ್ ಬೆಲೆ ಬಗ್ಗೆ. ಉದಾಹರಣೆಗೆ ಆಯಿಲ್, ಎಣ್ಣೆ,
ಕಲ್ಲಿದ್ಲು, ಫುಡ್ ಗ್ರೇನ್ಸ್ ಅಂದ್ರೆ ಅಕ್ಕಿ, ಗೋಧಿ, ಬೇಳೆಕಾಳುಗಳು, ಮೆಟಲ್ಸ್, ಗೊಬ್ಬರಗಳು, ಹೀಗೆ ಇನ್ನೂ ಹಲವಾರು ಅಂತ ಹೇಳ್ಬೋದು. ಇವೇ ಬೇಸಿಕ್ಸ್ ಅಲ್ವಾ? ಇವುಗಳಿಂದಲೇ ನಮ್ಮ ದಿನನಿತ್ಯದ ಜೀವನ, ಎಲ್ಲ ವಸ್ತುಗಳ ಬೆಲೆನೂ ಕೂಡ ನಿರ್ಧಾರ ಆಗೋದು. ನಿಮ್ಮ ಗಾಡಿಯ ಪೆಟ್ರೋಲ್ ಇಂದ ಹಿಡಿದು ನೀವು ಊಟ ಮಾಡೋ ರೈಸ್ ವರ್ಗುನು ಕೂಡ, ಅಷ್ಟೇ ಯಾಕೆ ಮನೆ ಕಟ್ಟೋ ಸಿಮೆಂಟ್ ವರ್ಗುನು ಕೂಡ ಪ್ರತಿಯೊಂದು ಬೆಲೆನೂ ಕೂಡ ಚೇಂಜ್ ಆಗತ್ತೆ. ಕಳೆದ ಕೆಲವು ವರ್ಷಗಳಿಂದ ನಾವು ನೋಡಿದ್ರೆ ಕಮಾಡಿಟೀಸ್ ಬೆಲೆಗಳು ಇನ್ನೆಂದೂ ಕೂಡ ಈ ರೀತಿ ಚೇಂಜ್ ಆಗಿರ್ಲಿಲ್ಲ, ಅಷ್ಟಾಗಿದೆ ನೋಡಿ. ಕೋವಿಡ್ ಟೈಮ್ ಅಲ್ಲಿ ಆಯಿಲ್ ಬೆಲೆ ನಾವು ನೋಡಿದಾಗ $20ಗೆ ಇಳಿದೋಗಿತ್ತು. ಆಮೇಲೆ ನೋಡ್ತಿದ್ದ ಹಾಗೆ ವಾಪಸ್ ಮತ್ತೆ $100 ಹತ್ರ ಹೋಯ್ತು. ಇನ್ನು ಕೋಕಾ ಬೀಜಗಳ ಬೆಲೆ ಎಷ್ಟು ದುಬಾರಿ ಆಯ್ತು ಅಂದ್ರೆ ಚಾಕ್ಲೇಟ್ ಕಂಪನಿಗಳು ತಾವು ಮಾರೋ ಚಾಕ್ಲೇಟ್ ಬಾರ್ಗಳ ಒಂದು ಸೈಜ್ ಅನ್ನೇ ಚಿಕ್ಕದ್ ಮಾಡೋದಕ್ಕೆ ಶುರು ಮಾಡ್ಬಿಟ್ರು. ಇನ್ನು ಲೋಹಗಳ ಬೆಲೆಗಳಂತೂ ಶೇರ್ ಮಾರ್ಕೆಟ್ ನಲ್ಲಿ ಪೆನ್ನಿ ಸ್ಟಾಕ್ ಗಳ ತರ ಆಟ ಆಡ್ತಾ ಇದೆ. ಆದ್ರೆ ವರ್ಲ್ಡ್ ಬ್ಯಾಂಕ್ ಹೇಳೋ ಪ್ರಕಾರ ಈ ಒಂದು ವೈಲ್ಡ್ ರೈಡ್ ಈಗ ಸ್ವಲ್ಪ ನಿಧಾನ ಆಗತ್ತೆ ಅಂತ. ಈ ವರ್ಷ 2025 ಕಮಾಡಿಟಿ ಪ್ರೈಸಸ್ ನಾವು ನೋಡಿದಾಗ ಸುಮಾರು 12% ಬೀಳ್ಬಹುದು, ಮತ್ತೆ 2026ರಲ್ಲಿ ಇನ್ನೊಂದು ಅಂದ್ರೆ 5% ಬೀಳ್ಬಹುದು ಅಂತ ಅವ್ರ ಎಕ್ಸ್ಪೆಕ್ಟೇಷನ್. ಇದು ಕೇಳೋಕೆ ನಿಜವಾಗ್ಲೂ ಕೂಡ ಒಳ್ಳೆ ಸುದ್ದಿ ತರ ಇರ್ಬೋದು, ಆದ್ರೆ ಇಲ್ಲೊಂದು ರಾಂಗ್ ಟೇಕ್ ವೇ ಆಗತ್ತೆ ಅಂತಾನು ಕೂಡ ಅನ್ಸತ್ತೆ. ಹಾಗಿದ್ರೆ ಬೆಲೆಗಳು ಇಳಿಯೋದು ನಿಜಾನ? ಆದ್ರೆ ನಂಬರ್ಗಳು ಹಿಂದಿರೋ ಪ್ರಪಂಚ ಮಾತ್ರ ಇನ್ನೂ ಅಷ್ಟೇ ಅನ್ಸ್ಟೇಬಲ್ ಆಗಿದೆ ನೋಡಿ. ಈ ರಿಪೋರ್ಟ್ ನಿಜವಾದ ಮೆಸೇಜ್ ಏನ್ ಕೊಡತ್ತೆ ಅಂತಂದ್ರೆ, ನಾವು ಸ್ಟೆಬಿಲಿಟಿಗೆ ಹೋಗ್ತಾ ಇಲ್ಲ, ಬದಲಾಗಿ ಇನ್ನೂ ಕೂಡ ಫಾಸ್ಟರ್ ಆಗಿದ್ದೀವಿ, ಇನ್ನು ಶಾರ್ಪರ್ ಆಗಿದ್ದೀವಿ, ಮತ್ತೆ ಹೆಚ್ಚು ಮೋರ್ ಅನ್ಪ್ರೆಡಿಕ್ಟಬಲ್ ಕಮಾಡಿಟಿ ಸೈಕಲ್ಸ್ ಇರೋ ಒಂದು ಹೊಸ ಜಗತ್ತಿಗೆ ಕಾಲಿಡ್ತಾ ಇದ್ದೀವಿ ಅಂತ. ಅದರಲ್ಲೂ ನಮ್ಮ ಭಾರತದಂತಹ ದೇಶಗಳು ನಮ್ಮ ಅಗತ್ಯಕ್ಕೆ ಬಳಸೋಷ್ಟು ಕಮಾಡಿಟೀಸ್ ಗಳನ್ನ, ಮುಖ್ಯವಾಗಿ ಎಣ್ಣೆ, ಗೊಬ್ಬರ ಇತ್ಯಾದಿಗಳ ಏನೆಲ್ಲ ಇರುತ್ತೆ, ಇದನ್ನ ಹೊರಗಿನಿಂದ ಇಂಪೋರ್ಟೆಡ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗಿರುವಂತಹ ಕಾಲ ಇದು. ಈ ಕಮಾಡಿಟಿ ಪ್ರೈಸಸ್ ಏರಿಳಿತ ಸೈಕಲ್ ಇದೆಯಲ್ಲ, ಅದರ ಒಂದು ಸ್ವರೂಪವನ್ನ ನೋಡಿದಾಗ ಏನ್ ಚೇಂಜ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ. ಬದಲಾದ ಕಮಾಡಿಟಿ ಸೈಕಲ್ ಓಕೆ, ನಾವ್ ಯಾಕೆ ಎಚ್ಚರವಾಗಿರ್ಬೇಕು? ಮೊದಲು ಅಂದ್ರೆ ಹಿಂದಿನ ಕಾಲದಲ್ಲಿ ಈ ಕಮಾಡಿಟಿ ಮಾರ್ಕೆಟ್ಗಳು ದೊಡ್ಡ ನಿಧಾನವಾದ ಸೈಕಲ್ ಗಳಲ್ಲಿ ಓಡಾಡ್ತಿತ್ತು. ಒಂದು ಭೂಮಿಯಿಂದ ಬಸ್ಟ್ ವರೆಗಿನ ಒಂದು ಪೂರ್ತಿ ಸುತ್ತು ಮುಗಿಯೋಕೆ ಸುಮಾರು 8 ವರ್ಷನೇ ಬೇಕಾಗ್ತಿತ್ತು. ಇದರಿಂದ ಏನ್ ಅನುಕೂಲ ಆಗ್ತಾ ಇತ್ತು ಅಂತಂದ್ರೆ, ಸರ್ಕಾರಗಳಿಗೆ, ಬಿಸ್ನೆಸ್ ಗಳಿಗೆ, ರೈತರಿಗೆ ಎಲ್ರಿಗೂ ಕೂಡ ಪ್ಲಾನ್ ಮಾಡೋದಕ್ಕೆ, ಹಾಗೆ ಮುಂದೆ ಏನಾಗ್ಬೋದು ಅಂತ ಯೋಚಿಸೋದಕ್ಕೆ ಸಾಕಷ್ಟು ಸಮಯ ಸಿಕ್ತಿತ್ತು. ನೀವು ಲಾಂಗ್ ಟರ್ಮ್ ಟ್ರೆಂಡ್ಸ್ ಗಳನ್ನ ನೋಡಿ ಹೆಚ್ಚು ಕಮ್ಮಿ ಸರಿಯಾದ ಬುದ್ಧಿವಂತಿಕೆಯ ನಿರ್ಧಾರಗಳನ್ನ ಕೂಡ ತಗೊಳ್ಬಹುದಾಗಿತ್ತು. ಆದ್ರೆ ಈಗ ಈ ಸಿಚುವೇಶನ್ ತುಂಬಾ ಕೂಡ ತಲೆ ಕೆಳಗಾಗಿದೆ. ಇಡೀ ಸೈಕಲ್ ಅವಧಿನ ನಾವು ನೋಡಿದಾಗ ಅರ್ಧಕ್ಕರ್ಧ ಹಾಗೆ ಕಮ್ಮಿ ಆಗೋಗಿದೆ ಅಂತ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ. 2020ರಿಂದ ಈಚೆಗೆ ಒಂದು ಪೂರ್ತಿ ಕಮಾಡಿಟಿ ಪ್ರೈಸ್ ಸೈಕಲ್ ಆವರೇಜ್ ಬೇಸ್ ಮೇಲೆ ನಾವು ನೋಡಿದಾಗ ಇದರ ಒಂದು ಅವಧಿ 4 ವರ್ಷಕ್ಕಿಂತ ಕಡಿಮೆ, ಅಂದ್ರೆ ಲೆಸ್ ದನ್ 4 ಇಯರ್ಸ್ ಆಗಿರೋದು. ಇದರ ಪರಿಣಾಮ ಏನು ನೋಡಿ? ಬೆಲೆಗಳು ಮೊದಲಿಗಿಂತ ಬೇಗ ರಾಕೆಟ್ ತರ ಏನೋ ಏರ್ತಿದೆ, ಆದ್ರೆ ಒಮ್ಮೆ ನಾವು ಯೋಚನೆ ಮಾಡಿದ್ರೆ ಎಷ್ಟು ಕ್ರಾಶ್ ಆಗಿದೆ, ಅದನ್ನೇ ಚೇತರಿಸ್ಕೊಳಕ್ ನಮ್ ಕೈಲಿ ಆಗ್ತಿದ್ಯಾ? ಜಾಸ್ತಿ ಸಮಯ ಬೇಕಾಗ್ತಿದೆ. ಸೊ ಸಿಚುವೇಶನ್ ಹೇಗಾಗಿದೆ ಅಂತಂದ್ರೆ, ನಮ್ಗೆ ಪ್ಲಾನ್ ಮಾಡೋದಕ್ಕೆ ಕಡಿಮೆ ಟೈಮ್ ಸಿಗ್ತಾ ಇದೆ, ಹಾಗೆ ಈ ಶಾಕ್ಸ್ ಗಳನ್ನ ಸಹಿಸ್ಕೊಳ್ಳಕ್ಕೆ, ಅದರಿಂದ ಚೇತರಿಸ್ಕೊಳ್ಳಕ್ಕೆ ಇನ್ನೂ ಸಹ ಟೈಮ್ ಬೇಕಾಗ್ತಾ ಇದೆ. ಇದರಿಂದ ಆಗೋ ಕಷ್ಟಗಳು ಎಷ್ಟಿದೆ ಅಂತಂದ್ರೆ ನಮ್ಮೆಲ್ಲರ ಬದುಕನ್ನು ಕೂಡ ಸರ್ವನಾಶ ಮಾಡತ್ತೆ. ಅಂದ್ರೆ ಕೆಲವು ಉದಾಹರಣೆಗಳನ್ನ ಇಲ್ಲಿ ನೋಡೋಣ. ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಇದೆ ಅಂತ ಒಂದು ರಿಫೈನರಿ ತನ್ನ ಕೆಪಾಸಿಟಿಯನ್ನ ಹೆಚ್ಚೋದಕ್ಕೆ ಶುರು ಮಾಡುತ್ತೆ ಅಂತ ಅನ್ಕೊಳ್ಳಿ. ಅವರು ಆ ಎಕ್ಸ್ಪ್ಯಾಂಡ್ ಏನಿದೆ ಅಲ್ವಾ, ಅದನ್ನ ಮುಗಿಸೋಷ್ಟರಲ್ಲಿ ಬೆಲೆಗಳು ಕ್ರಾಶ್ ಆಗಿ ಹೋಗಿ ಮಾಡಿದಂತಹ ಇನ್ವೆಸ್ಟ್ಮೆಂಟ್ಗಳು ಕೂಡ ನಷ್ಟ ಆಗ್ಬಹುದು. ಒಬ್ಬ ರೈತ ಬೆಲೆ ಏರಿಕೆ ಟೈಮಲ್ಲಿ ತುಂಬಾ ಕಾಸ್ಟ್ಲಿ ಆದ ಬೀಜನ ತಗೊಂಡ್ ಬಂದು ಇನ್ವೆಸ್ಟ್ ಮಾಡಿರ್ಬೋದು, ಆದ್ರೆ ಆ ಬೆಳೆಯೆಲ್ಲನೂ ಮಾಡಿ ಮುಗಿಸಾದ್ಮೇಲೆ ಅದನ್ನ ಮಾರೋ ಹೊತ್ತಿಗೆ ಮಾರಾಟದ ಬೆಲೆ ಪೂರ್ತಿ ಕುಸಿದು ಹೋದ್ರೆ ಆ ರೈತರಿಗೆ ತುಂಬಾ ಕಷ್ಟ ಆಗತ್ತೆ ತಾನೆ, ಹಾಗೆ ನಷ್ಟನೂ ಕೂಡ ಆಗತ್ತೆ. ಇನ್ನು ಸರ್ಕಾರಗಳಿಗಂತೂ ಸಬ್ಸಿಡೀಸ್, ಟ್ಯಾಕ್ಸಸ್ ಅಥವಾ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಅನ್ನ ಈ ವಿಷಯಗಳಲ್ಲಿ ನೋಡಿದಾಗ ನಿರ್ಧಾರ ಮಾಡೋದಕ್ಕೆ ಸಿಗೋ ಸಮಯ ಕೂಡ ಇನ್ನೂ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ ಪ್ರಪಂಚ ಬದಲಾಗೋ ವೇಗಕ್ಕೆ ಅವರ ಪಾಲಿಸೀಸ್ ಹೊಂದ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇದೆಲ್ಲ ಯಾಕೆ ಈಗ ಆಗ್ತಿದೆ? ಒಂದು ಕಾರಣ ಅಂತಂದ್ರೆ ಈಗ ಜಗತ್ತಿಗೆ ಎದುರಾಗ್ತಾ ಇರೋ ಒಂದು ಶಾಕ್ಸ್ ಒಂದರ ಮೇಲೊಂದು ಬರ್ತಾನೆ ಇದೆ ನೋಡಿ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ, ನೀವು ಒಂದೇ ಬಾಲ್ ನಿಂದ ಜಗ್ಲಿಂಗ್ ಮಾಡ್ತಾ ಇರ್ತೀರಾ, ಆಗ ಇದ್ದಕ್ಕಿದ್ದ ಹಾಗೆ ಯಾರೋ ಒಬ್ರು ಒಂದಾದ ಮೇಲೊಂದು ಇನ್ನೊಂದು ಹೊಸ ಬಾಲ್ಗಳನ್ನ ನಿಮ್ ಕಡೆ ಎಸಿತಾ ಇದ್ರೆ ಹೇಗಿರುತ್ತೆ? ಅದೇ ಸಿಚುವೇಶನ್ ಈಗ ನಾವು ಫೇಸ್ ಮಾಡ್ತಿರೋದು ನೋಡಿ. ಒಂದೆಡೆ ಕೋವಿಡ್ ಪ್ಯಾಂಡಮಿಕ್ ಬಂತು, ಅದು ಇಡೀ ಸಪ್ಲೈ ಚೈನ್ಸ್ ಗಳನ್ನ ಹಾಳು ಮಾಡಿ ಹೋಯ್ತು. ಅದ್ರ ಬೆನ್ ಮೇಲೇನೆ ರಷ್ಯಾ ಯುಕ್ರೇನ್ ಯುದ್ಧ ಬಂತು, ಅದಾದ್ಮೇಲೆ ಎನರ್ಜಿ ಮತ್ತೆ ಫುಡ್ ಎಕ್ಸ್ಪೋರ್ಟ್ಸ್ ಗಳ ಲೆಕ್ಕಾಚಾರವನ್ನ ಏರುಪೇರು ಮಾಡ್ಕೊಳ್ತು. ಇದ್ರ ಜೊತೆಗೇನೆ ಪದೇ ಪದೇ ಬರ್ತಿರೋ ಒಂದು ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಗಳು, ಹೆಚ್ಚಾಗ್ತಿರೋ ಪ್ರೊಟೆಕ್ಷನಿಸಂ, ಹಾಗೆ ಜಗತ್ತು ಗ್ರೀನ್ ಎನರ್ಜಿ ಟ್ರಾನ್ಸಾಕ್ಷನ್ ಆಗ್ತಿರೋದು, ಇವೆಲ್ಲವೂ ಕೂಡ ಒಟ್ಟಿಗೆ ನಡೀತಾ ಇದೆ. ಸೊ ಸದ್ಯಕ್ಕೆ ಬೆಲೆಗಳೇನೋ ಬೀಳ್ತಾ ಇದೆ, ಆದ್ರೆ ಎಲ್ಲೋ ಒಂದ್ ಕಡೆ ಶಾಂತಿ ಸಿಗೋಂತ ಸಿಚುವೇಶನ್ ಕೂಡ ನಾವು ವಾಪಸ್ ಹೋಗ್ತಾ ಇಲ್ಲ. ಬದಲಾಗಿ ನಾವು ದೊಡ್ಡ ಬಿರುಗಾಳಿಯ ಕೇಂದ್ರದಲ್ಲಿದ್ದೀವಿ ಅಂತಾನೆ ಹೇಳ್ಬೋದು. ಅಂದ್ರೆ ಮುಂದೆ ಅಘಾತ, ಅಡಚಣೆ ಜಾಸ್ತಿ ಬರುತ್ತೆ, ಯಾವ ಟೈಮಲ್ಲಿ ಬೇಕಾದ್ರೂ ಬರ್ಬೋದು. ಈಗ ದೊಡ್ಡ ಚಿತ್ರಣದಲ್ಲಿ ಕೆಲವು ಮುಖ್ಯ ಕಮಾಡಿಟೀಸ್ ಗಳ ಕಥೆಯನ್ನ ನೋಡ್ಕೊಂಬರೋಣ. ನಿಜವಾಗ್ಲೂ ಏನ್ ನಡೀತಿದೆ ಅಂತ ಇಲ್ಲೇ ಚೆನ್ನಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕ್ರೂಡ್ ಆಯಿಲ್ ಅನ್ನ ತಗೊಳ್ಳಿ. ಗ್ಲೋಬಲ್ ಆಯಿಲ್ ಪ್ರೈಸಸ್ ಈ ವರ್ಷ 2025ರಲ್ಲಿ ತೀವ್ರವಾಗಿ ಬೀಳುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬ್ರೆಂಟ್ ಕ್ರೂಡ್ ಇದು ಅಂತಾರಾಷ್ಟ್ರೀಯ
ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಯ ಒಂದು ಬೆಂಚ್ ಮಾರ್ಕ್ ಅಲ್ವಾ. 2025ರಲ್ಲಿ ನಾವು ತಗೊಂಡಾಗ $64 ಪ್ರತಿ ಬ್ಯಾರೆಲ್ಗೆ ಇರ್ಬೋದು ಅಂತ ಫೋರ್ಕಾಸ್ಟ್ ಹೇಳಿದೆ. ನೀವೇ ಅನ್ಕೊಳ್ಳಿ 2024ರಲ್ಲಿ ಇದು ಸುಮಾರು $81 ಇತ್ತು. ಅಂದ್ರೆ ಬಹಳ ದೊಡ್ಡ ಡ್ರಾಪ್ ಅಲ್ವಾ. ಯಾಕೆ ಹೀಗಾಗ್ತಿದೆ? ಕಾರಣ ವೆರಿ ಸಿಂಪಲ್. ಸಪ್ಲೈ ಏನಿದೆ ಅಲ್ವಾ, ಇದು ಡಿಮ್ಯಾಂಡ್ ಗಿಂತ ತುಂಬಾ ಫಾಸ್ಟ್ ಆಗಿ ಬೆಳೀತಿರೋದು. ಪ್ರಪಂಚ ದಿನಕ್ಕೆ 1.2 ಮಿಲಿಯನ್ ಬ್ಯಾರೆಲ್ನಷ್ಟು ಹೆಚ್ಚು ತೈಲ ಉತ್ಪಾದನೆ ಮಾಡೋ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಆದ್ರೆ ಡಿಮ್ಯಾಂಡ್ ದಿನಕ್ಕೆ ಕೇವಲ 0.7 ಮಿಲಿಯನ್ ಬ್ಯಾರೆಲ್ನಷ್ಟು ನಡೀತಿರೋದು. ಇದು ಪ್ಯಾಂಡಮಿಕ್ ಬರೋಕ್ಕಿಂತ ಮುಂಚೆ ನೋಡಿದಾಗ ಆಯಿಲ್ ಕನ್ಸಂಪ್ಷನ್ ಹೆಚ್ಚಾಗ್ತಿದೆ ಅಂತ ಗೊತ್ತಾಗ್ತಿದ್ರು. ಅಂದ್ರೆ ಇದರ ವೇಗದ ಅರ್ಧದಷ್ಟು ಮಾತ್ರ ಹೆಚ್ಚಾಗಿರೋದು. ಈ ವೀಕರ್ ಡಿಮ್ಯಾಂಡ್ಗೆ ಕಾರಣ ಏನು? ಅದು ಕೂಡ ಸ್ಪಷ್ಟ ಆಗಿದೆ ನೋಡಿ. ಪ್ರಪಂಚದಾದ್ಯಂತ ಎಕನಾಮಿಕ್ ಗ್ರೋತ್ ನಿಧಾನ ಆಗ್ತಾ ಇದೆ. ಅದೇ ಸಮಯದಲ್ಲಿ ಹೆಚ್ಚು ಜನರು ಮತ್ತೆ ಸರ್ಕಾರಗಳು ಎಲೆಕ್ಟ್ರಿಕ್ ವೆಹಿಕಲ್ಸ್ ಮತ್ತೆ ಕ್ಲೀನರ್ ಫ್ಯೂಯಲ್ಸ್ ಗಳ ಕಡೆಗೆ ಹೋಗ್ತಾ ಇರೋದೆ. ಭಾರತಕ್ಕೆ ಇದರಿಂದ ಲಾಭ ಏನು ನೋಡಿ. ನಮ್ಮ ಭಾರತದಂತಹ ದೇಶಕ್ಕೆ ನಾವು ನಮ್ಮ ಅಗತ್ಯಕ್ಕೆ ನೋಡಿದಾಗ 80% ಗಿಂತ ಹೆಚ್ಚು ಕ್ರೂಡ್ ಆಯಿಲ್ ಗಳನ್ನ ಹೊರಗಿನಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಇದು ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ಏನೋ ಸರಿ. ಯಾಕೆ ಅಂತಂದ್ರೆ ತೈಲ ಬೆಲೆ ಪ್ರತಿ $10 ಅಷ್ಟು ಕಡಿಮೆ ಆದಾಗೆಲ್ಲ ನಮ್ಮ ಒಂದು ಇಂಪೋರ್ಟ್ ಕಾಸ್ಟ್ ನಲ್ಲಿ GDP ಸುಮಾರು 0.3% ನಷ್ಟು ಒಂದು ಹಣ ಉಳಿತಾಯ ಆಗುತ್ತೆ. ಒಂದು ವೇಳೆ ಈ ತೈಲ ಬೆಲೆಗಳು ಈಗಿರೋ ಕಡಿಮೆ ಮಟ್ಟದಲ್ಲೇ ಸ್ವಲ್ಪ ಕಾಲ ಉಳಿದುಕೊಂಡ್ರೆ ಭಾರತ ತನ್ನ ಇಂಪೋರ್ಟ್ ಬಿಲ್ ನಲ್ಲಿ ಸುಮಾರು 2 ಲಕ್ಷ ಕೋಟಿಯಷ್ಟು ದೊಡ್ಡ ಮೊತ್ತದ ಹಣವನ್ನ ಉಳಿಸಬಹುದು. ಆದ್ರೆ ಇಲ್ಲೂ ಕೂಡ ಒಂದು ಕ್ಯಾಚ್ ಇದೆ. ತೈಲ ಮಾರುಕಟ್ಟೆ ಅನ್ನೋದು ತುಂಬಾನೇ ಪೊಲಿಟಿಕಲ್ ಆಗಿರೋದು. ಮಿಡಲ್ ಈಸ್ಟ್ ಅಲ್ಲಿ ನಾವು ನೋಡಿದಾಗ ಯಾವಾಗ್ಲೂ ಕೂಡ ಒಂದಿಲ್ಲ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಒಂದು ವೇಳೆ ವಾರ್ ಅಂದ್ರೆ ಯುದ್ಧ ಏನಾದ್ರು ಶುರುವಾದ್ರೆ ಅಥವಾ ಬೇರೆ ಕಾರಣಗಳಿಂದ ಈ ತೈಲ ಸಪ್ಲೈ ಅಡ್ಡಿ ಆಯ್ತು ಅಂತ ಅನ್ಕೊಳ್ಳಿ, ಬೆಲೆಗಳು ಮತ್ತೆ $80 ಅಥವಾ ಅದಕ್ಕಿಂತ ಹೆಚ್ಚಾಗಿ ಆಗ್ಬಹುದು. ಇನ್ನೊಂದ್ ಕಡೆ ಒಂದ್ ವೇಳೆ ಗ್ಲೋಬಲ್ ಎಕನಾಮಿ ನಾವು ಎಕ್ಸ್ಪೆಕ್ಟೇಷನ್ಸ್ ಏನ್ ಇಟ್ಕೊಂಡಿದೀವಿ ಅದಕ್ಕಿಂತ ಸ್ಲೋ ಡೌನ್ ಆದ್ರೆ ಬೇಡಿಕೆ ಇನ್ನೂ ಕೂಡ ಕುಸಿಬಹುದು. ಬೆಲೆಗಳು ಈಗ ಇರೋದಕ್ಕಿಂತ ಇನ್ನೂ ಕೆಳಗೆ ಬೀಳ್ಬಹುದು. ಸೊ ಸದ್ಯಕ್ಕೆ ತೈಲ ಬೆಲೆ ಇಲ್ದಿರೋದ್ರಿಂದ ನಮ್ಗೆ ಸ್ವಲ್ಪ ಬ್ರೇಕ್ ಸಿಕ್ಕಿದೆ ಅನ್ನೋದು ನಿಜ. ಆದ್ರೆ ಈ ಬ್ರೇಕ್ ಹೆಚ್ಚು ಕಾಲ ಇರುತ್ತೆ ಅಂತ ಖಂಡಿತವಾಗ್ಲೂ ಕೂಡ ಹೇಳಕ್ಕಾಗಲ್ಲ. ಯಾವಾಗ ಬೇಕಾದ್ರೂ ಸಿಚುವೇಶನ್ ಬದಲಾಗಬಹುದು. ಕೋಲ್ ಕತೆ ಏನು? ಪ್ರಪಂಚದಾದ್ಯಂತ ಕಲ್ಲಿದ್ದಲು ಬೆಲೆಗಳು ಕೂಡ ಕಡಿಮೆ ಆಗುವಂತಹ ಎಕ್ಸ್ಪೆಕ್ಟೇಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯನ್ ಕೋಲ್ ಇದು ಜಾಗತಿಕವಾಗಿ ಅತಿ ಹೆಚ್ಚು ಟ್ರೇಡ್ ಆಗೋ ಒಂದು ಗ್ರೇಡ್ ಅಂತ ಹೇಳ್ಬೋದು. ಇದ್ರ ಬೆಲೆ ಈ ವರ್ಷ ನಾವು ನೋಡಿದಾಗ 27% ಅಷ್ಟು ಮತ್ತೆ ಮುಂದಿನ ವರ್ಷ ಇನ್ನೊಂದು ಅಂದ್ರೆ 5% ಅಷ್ಟು ಕಡಿಮೆ ಆಗುತ್ತೆ ಅಂತ ಇವ್ರು ಹೇಳಿರೋದು. ಆದ್ರೆ ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅಂದ್ರೆ ವಿಶೇಷವಾಗಿ ಭಾರತಕ್ಕೆ ಸಂಬಂಧಪಟ್ಟಿರೋದು. ಭಾರತ ಕಲ್ಲಿದ್ದಲನ್ನ ದೊಡ್ಡ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಅನ್ನೋದು ನಿಜ. ಆದ್ರೆ ಭಾರತ ರಿಯಾಲಿಟಿಯಲ್ಲಿ ನಾವು ನೋಡಿದಾಗ ಜಗತ್ತಿನ ಏಕೈಕ ದೊಡ್ಡ ದೇಶ ಅಲ್ವಾ. ಎಲ್ಲಿದೆಯೋ ಅಲ್ಲೇ ಕೋಲ್ ಡಿಮ್ಯಾಂಡ್ ಈಗಲೂ ಕೂಡ ಕಡಿಮೆ ಆಗೋಂತ ಬದಲು ಬೆಳಿತಾನೆ ಇದೆ. ಬೇರೆ ಪ್ರಮುಖ ದೇಶಗಳನ್ನ ನೋಡಿದಾಗ ಚೈನಾ ಕಲ್ಲಿದ್ದಲ ಬಳಕೆಯನ್ನ ಕಡಿಮೆ ಮಾಡ್ತಾ ಇದೆ. ಇನ್ನು ಯುರೋಪ್ ಅಂತೂ ಅದನ್ನ ಪೂರ್ತಿಯಾಗಿ ನಿಲ್ಲಿಸೋ ದಾರಿಯಲ್ಲಿದೆ. ಆದ್ರೆ ನಮ್ಮ ಭಾರತದಲ್ಲಿ ಈ ಸಿಚುವೇಶನ್ ಬೇರೆ ರೀತಿನೇ ಇದೆ ನೋಡಿ. ನಮ್ಮಲ್ಲಿ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಬಾರಿ ಏರಿಕೆನಲ್ಲಿದೆ, ದಿನೇ ದಿನೇ ಹೆಚ್ಚಾಗ್ತಾನೂ ಕೂಡ ಇದೆ. ಆದ್ರೆ ನಮ್ಮ ಒಂದು ರಿನ್ಯೂವಬಲ್ಸ್ ಇನ್ನೂ ಕೂಡ ಹೆಚ್ಚುತ್ತಿರುವ ಬೇಡಿಕೆಯನ್ನ ಪೂರ್ತಿಯಾಗಿ ಪೂರೈಸುವಷ್ಟು ಬೆಳೆದಿಲ್ಲ. ಹಾಗಾಗಿ ಇದರ ಪರಿಣಾಮ ಏನ್ ಗೊತ್ತಾ? ಅಂದ್ರೆ ಗ್ಲೋಬಲಿ ನಾವು ನೋಡಿದಾಗ ಕಲ್ಲಿದ್ದಲ ಬೆಲೆಗಳು ಬೀಳ್ತಾ ಇದ್ರೂ ಕೂಡ 2026ರ ಹೊತ್ತಿಗೆ ಜಗತ್ತಿನ ಒಟ್ಟು ಕಲ್ಲಿದ್ದಲ ಬಳಕೆಯಲ್ಲಿ ನಾವು ಅಂದ್ರೆ ಈ ನೆಟ್ ಪ್ರಾಫಿಟ್ ಹೆಚ್ಚಳಕ್ಕೆ ಭಾರತವೇ ಮುಖ್ಯ ಕಾರಣ ಆಗತ್ತೆ. ಸದ್ಯಕ್ಕೆ ಇದು ನಮ್ಗೆ ಸ್ವಲ್ಪ ಸಹಾಯ ಮಾಡುತ್ತೆ. ಯಾಕೆ ಅಂದ್ರೆ ನಮ್ಗೆ ಕಲ್ಲಿದ್ದಲು ಹೆಚ್ಚು ಬೇಕು ಮತ್ತೆ ಜಾಗತಿಕವಾಗಿ ಅದರ ಬೆಲೆ ಕೂಡ ಕಡಿಮೆ. ಆದ್ರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಯಾಕೆ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಾವು ನೋಡಿದ್ರೆ ಪ್ರಪಂಚದಾದ್ಯಂತ ಕಲ್ಲಿದ್ದಲನ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ನಾವು ಬೇರೆ ದೇಶಗಳಿಂದ ಏನ್ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಲ್ಲ, ಆ ಕಲ್ಲಿದ್ದಲಿನ ಡಿಪೆಂಡೆನ್ಸಿ ಏನಿರುತ್ತೆ ಅದು ಬೇಗ ಕಡಿಮೆ ಮಾಡ್ಕೊಳ್ದೇ ಇದ್ರೆ ಮುಂದಿನ ಒಂದು ಜಾಗತಿಕ ಪೂರೈಕೆ ಇನ್ನಷ್ಟು ಕಡಿಮೆ ಆದಾಗ ನಮ್ಗೆ ಮತ್ತೆ ಬೆಲೆ ಏರಿಕೆಯ ಬಿಸಿ ಕೂಡ ಜೋರಾಗಿ ಮುಟ್ಟತ್ತೆ. ಈಗ ಆಹಾರ ಪದಾರ್ಥಗಳ ಕಡೆ ಬರೋಣ. ನೋಡಿ, ಈ ಆಹಾರ ಪದಾರ್ಥಗಳು ಸ್ವಲ್ಪ ಮೆಸ್ಸಿ ಆಗಿದೆ ಅಂತಾನೆ ಹೇಳ್ಬೋದು. ಕೆಲವು ಕಡೆ ಖುಷಿ ಪಡೋ ವಿಷಯ ಇದ್ರೆ ಇನ್ನು ಕೆಲವು ಕಡೆ ಬೇಜಾರ್ ಪಡೋ ವಿಷಯ. ಒಳ್ಳೆಯ ಸುದ್ದಿ ಏನ್ ಗೊತ್ತಾ? ಆಹಾರ ಪದಾರ್ಥಗಳ ಬೆಲೆಗಳು ಸ್ವಲ್ಪ ಕಡಿಮೆ ಆಗ್ತಿರೋದು. ಅಂದ್ರೆ ಗ್ಲೋಬಲಿ ಅಕ್ಕಿ, ಗೋಧಿ, ಮೆಕ್ಕೆಜೋಳದ ಒಂದು ಫಸಲು ಜಾಸ್ತಿ ಬಂದಿರೋದು. ಭಾರತ ಸರ್ಕಾರ ಕೂಡ ಅಕ್ಕಿ ರಫ್ತಿನ ಮೇಲಿದ್ದ ಒಂದು ಕೆಲವು ನಿರ್ಬಂಧನಗಳು ರಿಸ್ಟ್ರಿಕ್ಷನ್ಸ್ ಏನಿದೆ ಅದನ್ನ ಸ್ವಲ್ಪ ಈಸಿ ಮಾಡ್ಕೊಂಡಿದೆ. ಇದರಿಂದ ಮಾರುಕಟ್ಟೆಯಲ್ಲಿ ಸಪ್ಲೈ ಕೂಡ ಸುಧಾರಿಸಿಕೊಂಡಿದೆ. ಅದಕ್ಕಿಂತ ಮುಖ್ಯವಾಗಿ ಎಡಿಬಲ್ ಆಯಿಲ್ ಪ್ರೈಸಸ್ ಕೂಡ 6% ಇಂದ 17% ವರೆಗೂ ಕಡಿಮೆ ಆಗ್ತಿರೋದು. ಇದು ನಮ್ಮ ಭಾರತಕ್ಕೆ ದೊಡ್ಡ ಗುಡ್ ನ್ಯೂಸ್. ಯಾಕೆ ಅಂದ್ರೆ ನಾವು ಬಳಸೋ ಅಡುಗೆ ಎಣ್ಣೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನ ನಾವು ಹೊರಗಿನಿಂದ ಇಂಪೋರ್ಟ್ ಮಾಡ್ಕೊಳ್ತೇವೆ. ಸೊ ಬೆಲೆ ಇಳಿದ್ರೆ ನಮ್ಗೆ ಲಾಭ. ಕೆಟ್ಟ ಸುದ್ದಿ ಏನ್ ಗೊತ್ತಾ? ರೈತರು ಬಳಸೋ ಫರ್ಟಿಲೈಸರ್ ಪ್ರೈಸಸ್ ಹೋದ ವರ್ಷಕ್ಕೆ ಹೋಲಿಸಿದ್ರೆ 10% ಹೆಚ್ಚಾಗಿದೆ. ಇದಕ್ಕೆ ಮುಖ್ಯ ಕಾರಣ ಚೈನಾ ದೇಶ ಫಾಸ್ಫೇಟ್ ಅನ್ನೋ ಒಂದು ಮುಖ್ಯ ಗೊಬ್ಬರವನ್ನ ರಫ್ತಿನ ಮೇಲೆ ನಿರ್ಬಂಧ ಏನಿದೆ ಅದನ್ನ ತೆಗೆದು ಹಾಕಿರೋದು, ಅಂದ್ರೆ ಹೇರಿಕೆ ಮಾಡಿರೋದು.
ಅಷ್ಟು ಮಾತ್ರ ಅಲ್ಲ, ಬಹಳಷ್ಟು ಗೊಬ್ಬರಗಳು ರಷ್ಯಾ, ಬೆಲಾರಸ್ ನಂತಹ ದೇಶಗಳಿಂದ ಬರುತ್ತೆ. ಆ ದೇಶಗಳ ಮೇಲೆ ಸ್ಯಾಂಕ್ಷನ್ಸ್ ಇರೋದ್ರಿಂದ ಅಲ್ಲಿಂದ ಬರೋ ವ್ಯಾಪಾರ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೇನೆ ಇಲ್ಲಿವರೆಗೂ ನಾವು ನೋಡಿದಾಗ ಗೊಬ್ಬರದ ಸಪ್ಲೈ ಕೂಡ ತುಂಬಾ ಡಿಮ್ಯಾಂಡ್ಗೆ ಅಂದ್ರೆ ತಕ್ಕ ಮಟ್ಟಕ್ಕೆ ಸರಿ ಹೊಂದಿರೋದ್ರಿಂದ ಬೆಲೆಗಳು ವಿಪರೀತವಾಗಿ ಏರೋದಿಲ್ಲ ಅನ್ನೋ ಒಂದು ಸಮಾಧಾನದ ವಿಷಯ ಕೂಡ ಇಲ್ಲಿದೆ ಗೊತ್ತಾ. ಇನ್ನು ಸ್ನಾಕ್ಸ್ ಪ್ರಿಯರಿಗಂತೂ ಕಹಿ ಸುದ್ದಿನೇ. ಅಂದ್ರೆ ನಿಮ್ಮ ಮನೆಯಲ್ಲಿ ಸ್ನಾಕ್ ಡಬ್ಬದಲ್ಲಿ ಇರೋ 2 ಫೇವ್ರೆಟ್ ವಸ್ತುಗಳ ಕತೆ ಬೇರೆ ತರನೇ ಇರುತ್ತೆ. ಅದೇ ಕಾಫಿ ಮತ್ತೆ ಚಾಕ್ಲೇಟ್. ಈ 2 ವಸ್ತುಗಳು ಸದ್ಯಕ್ಕೆ ಒಂದು ದೊಡ್ಡ ಸಂಕಷ್ಟದಲ್ಲಿದೆ. ಯಾಕೆ ಗೊತ್ತಾ? ಪಶ್ಚಿಮ ಆಫ್ರಿಕಾದಲ್ಲಿ ಕಳಪೆ ಫಸಲು ಬಂದಿರೋದು, ಹಾಗೇನೆ ಬೆಳೆಗೆ ತಗುಲಿದ ಒಂದು ಫಂಗಲ್ ರೋಗಗಳಾಗಿರ್ಬೋದು, ಮತ್ತೆ ಬ್ರೆಜಿಲ್ ನಲ್ಲಿ ಇರುವಂತಹ ವಿಪರೀತ ಬಿಸಿ, ಇದೆಲ್ಲ ಸೇರ್ಕೊಂಡು ಇವುಗಳ ಸಪ್ಲೈಗೆ ದೊಡ್ಡ ಹೊಡೆತವನ್ನ ಕೊಟ್ಟಿದೆ. ಇದರ ಪರಿಣಾಮ ಕೋಕೋದ ಬೆಲೆಗಳು ಹೋದ ವರ್ಷಕ್ಕೆ ನಾವು ಹೋಲಿಸಿದ್ರೆ ಸುಮಾರು 70% ಅಷ್ಟು ಹೆಚ್ಚಾಗಿದೆ. ಕಾಫಿ ಬೆಲೆಗಳು, ಅದರಲ್ಲೂ ಹೈ ಎಂಡ್ ಅರಾಬಿಕಾ ಈ ತಳಿ ಏನಿದೆ ಅಲ್ವಾ, ಕಾಫಿ ಬೀಜಗಳ ಬೆಲೆ 50% ಗಿಂತ ಹೆಚ್ಚು ಏರಿಕೆಯಾಗಿದೆ. ಇನ್ನು ವರ್ಲ್ಡ್ ಬ್ಯಾಂಕ್ ಅಂದಾಜಿನ ಪ್ರಕಾರ ಬೇರೆ ಆಹಾರ ಪದಾರ್ಥಗಳ ಬೆಲೆ ಕೂಡ ಹೆಚ್ಚು ಕಡಿಮೆ ಸ್ಟೇಬಲ್ ಆಗಿದ್ರು ಈ ಬೆವರೇಜ್ ಪ್ರೈಸ್ ಇಂಡೆಕ್ಸ್ ಈ ವರ್ಷ ಸುಮಾರು 20% ಅಷ್ಟು ಹೆಚ್ಚಾಗಬಹುದು. ಸೊ ಕಾಫಿ ಮತ್ತೆ ಚಾಕ್ಲೇಟ್ ಪ್ರಿಯರಿಗೆ ಇದಂತೂ ಖಂಡಿತವಾಗ್ಲೂ ಕಹಿ ಸುದ್ದಿ ಅನ್ಸತ್ತೆ. ಆಹಾರ ದೀರ್ಘಾವಧಿ ಚಿಂತನೆ ನಾವು ನೋಡಿದಾಗ ಇದು ಕೇವಲ ಸದ್ಯದ ಕತೆ. ಲಾಂಗ್ ಟರ್ಮ್ ಅಲ್ಲಿ ನೋಡಿದ್ರೆ ಆಹಾರ ಪದಾರ್ಥಗಳ ಬೆಲೆಗಳು ಹೆಚ್ಚಾಗಿ ಹವಾಮಾನದ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಒಂದು ಕೆಟ್ಟ ಮುಂಗಾರು, ಅನಿರೀಕ್ಷಿತ ಬರಗಾಲ ಅಥವಾ ದೊಡ್ಡ ಪ್ರವಾಹ ಬಂದ್ರೆ ಸಾಕು, ಎಲ್ಲಾ ಲೆಕ್ಕಾಚಾರಗಳು ಕೂಡ ತಲೆ ಕೆಳಗಾಗಬಹುದು. ನಾವು ಇನ್ನೊಂದು ಬೆಲೆ ಏರಿಕೆಯ ಆಘಾತದಿಂದ ಕೇವಲ ಒಂದು ಕ್ಲೈಮೇಟ್ ಇವೆಂಟ್ ಅಂತರದಲ್ಲಿದ್ದೀವಿ ಅಷ್ಟೇ. ಸೊ ಇಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ. ಈಗ ಮೆಟಲ್ಸ್ ಕತೆ ಕಡೆ ಬರೋಣ. ಇಂಡಸ್ಟ್ರಿಯಲ್ ಮೆಟಲ್ಸ್, ಕಾಪರ್, ತಾಮ್ರ, ಅಲ್ಯೂಮಿನಿಯಂ, ಸೀಸಾ, ನಿಕೆಲ್ ಇವುಗಳ ಬೆಲೆ ಸ್ಥಿರವಾಗಿ ಕಡಿಮೆ ಆಗ್ತಿದೆ. ವರ್ಲ್ಡ್ ಬ್ಯಾಂಕ್ ಅಂದಾಜಿನ ಪ್ರಕಾರ ಈ ಮೆಟಲ್ಸ್ ಇಂಡೆಕ್ಸ್ ಈ ವರ್ಷ 10% ಆಗಿದೆ. ಅಂದ್ರೆ ಮುಂದಿನ ವರ್ಷ ಇನ್ನೊಂದು 3% ಬೀಳ್ಬಹುದು. ಇದಕ್ಕೆ ಮುಖ್ಯ ಕಾರಣ ಚೈನಾದ ಪ್ರಾಪರ್ಟಿ ಸೆಕ್ಟರ್ ನಲ್ಲಿ ಬಂದಿರೋ ಸ್ಲೋ ಡೌನ್. ಯಾಕೆ ಅಂದ್ರೆ ಈ ಕ್ಷೇತ್ರ ಕನ್ಸ್ಟ್ರಕ್ಷನ್ ಮೆಟಲ್ಸ್ ನ ಅತಿ ದೊಡ್ಡ ಬಳಕೆದಾರರಲ್ವಾ. ಉದಾಹರಣೆಗೆ ಐರನ್ ಓರ್ ಬೆಲೆ ನೋಡಿದಾಗ 2025ರಲ್ಲಿ 13% ಬೀಳ್ಬಹುದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಇನ್ನು ನಿಕಲ್, ಇದೊಂದು ಇಂಟ್ರೆಸ್ಟಿಂಗ್ ಕತೆ. ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರಿಗಳಿಗೆ ಬಹಳ ಮುಖ್ಯವಾದ ವಸ್ತು. ಆದ್ರೆ ಆಶ್ಚರ್ಯ ಏನ್ ಗೊತ್ತಾ, ಇದರ ಬೆಲೆ ಕಳೆದ ವರ್ಷಗಳಲ್ಲಿ 35% ಬಿದ್ದಿರೋದು. ಇನ್ನು 6% ಕೂಡ ಬೀಳ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕೆ ಹೀಗೆ ಅಂತಂದ್ರೆ ಇಂಡೋನೇಷ್ಯಾ ದೇಶ ಚೈನೀಸ್ ಇನ್ವೆಸ್ಟ್ಮೆಂಟ್ ಸಹಾಯದಿಂದ ಈ ಇಂಡೋನೇಷ್ಯಾದ ಒಂದು ನಿಕೆಲ್ ಪೂರೈಕೆವನ್ನ ತುಂಬಾನೇ ವೇಗವಾಗಿ ಹೆಚ್ಚಿಸ್ಬಿಟ್ಟಿದೆ. ಈಗ ಜಗತ್ತಿನ 60% ಗಿಂತ ಹೆಚ್ಚು ನಿಕೆಲ್ ಈ ಪ್ರೊಡಕ್ಷನ್ ನಾವು ನೋಡಿದಾಗ ಇಂಡೋನೇಷ್ಯಾದ ಕೈಯಲ್ಲೇ ಇರೋದು. ಇದರಿಂದ ಗ್ರೀನ್ ಇಂಡಸ್ಟ್ರಿಗಳಿಗೆ ಅಗ್ಗದ ವಸ್ತು ಸಿಗತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಇಡೀ ಪ್ರಪಂಚ ಕೇವಲ ಒಂದು ದೇಶದ ಪಾಲಿಸಿಗಳ ಮೇಲೆ ಡಿಪೆಂಡ್ ಆಗಿರುವಂತಹ ರಿಸ್ಕ್ ಇದೆ ಅಂತ. ಒಂದು ವೇಳೆ ಇಂಡೋನೇಷ್ಯಾ ತನ್ನ ರಫ್ತಿನ ಮೇಲೆ ಸ್ಯಾಂಕ್ಷನ್ಸ್ ಗಳನ್ನ ಹಾಕಿದ್ರೆ ಅಥವಾ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಬೆಲೆಗಳು ಕೂಡ ರಾಕೆಟ್ ನಂತೆ ಜಾಸ್ತಿ ಆಗುತ್ತೆ. ಇನ್ನು ಸೀಸಾ ಬೇಡಿಕೆ ಕಮ್ಮಿ ಆಗಿದೆ. ಈ ಮಧ್ಯೆ ಸೀಸಾದಂತಹ ಕೆಲವು ಲೋಹಗಳು ಕೂಡ ಇದರ ಪ್ರಾಮುಖ್ಯತೆಯನ್ನ ಕಳ್ಕೊಂಡ್ಬಿಟ್ಟಿತ್ತು. ಮೊದಲು ಪೆಟ್ರೋಲ್ ಡೀಸೆಲ್ ಗಳ ಗಾಡಿಗಳನ್ನ ನೋಡಿದಾಗ ಬ್ಯಾಟ್ರಿಗಳಲ್ಲಿ ಇದನ್ನ ಜಾಸ್ತಿ ಬಳಸ್ತಿದ್ರು. ಆದ್ರೆ ಈಗ ಇವಿಗಳು ಹೆಚ್ಚಾಗ್ತಿರೋದ್ರಿಂದ ಸೀಸಕ್ಕಿರೋ ಡಿಮ್ಯಾಂಡ್ ಕೂಡ ಕಡಿಮೆ ಆಗೋಗಿದೆ. ಇನ್ನು ಚಿನ್ನ ಟ್ರೆಂಡ್ ಬ್ರೇಕರ್. ಆದ್ರೆ ಈ ಎಲ್ಲಾ ಇಳಿಕೆಯ ಟ್ರೆಂಡ್ಗೆ ವಿರುದ್ಧವಾಗಿ ಹೋಗ್ತಾ ಇರೋ ಒಂದು ಮೆಟಲ್ ಇದೆ ಅಂತಂದ್ರೆ ಅದು ನಮ್ಮೆಲ್ಲರ ಫೇವ್ರೆಟ್ ಗೋಲ್ಡ್ ಅಂತ ಹೇಳ್ಬೋದು. ಜಗತ್ನಲ್ಲಿರೋ ಈ ಎಲ್ಲಾ ಅನ್ಸರ್ಟಿನಿಟಿ ನಡುವೆ ಚಿನ್ನದ ಬೆಲೆ ಮಾತ್ರ ಹೊಸ ದಾಖಲೆಗಳನ್ನ ಬರೀತಿದೆ. ಹಾಗೇನೆ ಭಯ ಆಗೋ ವಿಷಯ ಏನ್ ಗೊತ್ತಾ, ಹಣವನ್ನ ಚಿನ್ನದಲ್ಲಿ ಹೂಡಿಕೆ ಮಾಡ್ತಾನೆ ಇರ್ತಾರೆ, ಮತ್ತೆ ಅದು ಚಿನ್ನದ ಬೆಲೆಗಳನ್ನ ಎತ್ತರದಲ್ಲಿ ತಗೊಂಡೋಗತ್ತೆ. ಈ ಎಲ್ಲಾ ಟ್ರೆಂಡ್ಸ್ ಗಳ ಮೇಲೆ ಪ್ರಭಾವ ಬೀರ್ತಿರೋ ಇನ್ನೊಂದು ಮುಖ್ಯ ವಿಷಯ ಅಂತಂದ್ರೆ ರಿಪೋರ್ಟ್ ಹೈಲೈಟ್ ಮಾಡೋದು, ಅಂದ್ರೆ ಒಂದು ಟ್ರೇಡ್ ಬ್ಯಾರಿಯರ್ಸ್. ಕಳೆದ 3 ವರ್ಷಗಳಲ್ಲಿ ದೇಶಗಳು ಬೇರೆ ದೇಶಗಳಿಗೆ ಕಮಾಡಿಟಿ ಎಕ್ಸ್ಪೋರ್ಟ್ ಗಳ ಮೇಲೆ ಹಾಕ್ತಿರೋ ಸ್ಯಾಂಕ್ಷನ್ಸ್ ಗಳನ್ನ ನಾವು ನೋಡಿದಾಗ ಕೋವಿಡ್ ಬರೋಕ್ಕಿಂತ ಮುಂಚೆ ಇದ್ದ ಒಂದು ಆವರೇಜ್ 10 ಟೈಮ್ಸ್ ಗಿಂತ ಹೆಚ್ಚಾಗಿದೆ. ದೇಶಗಳು ತಮ್ಮ ಡೊಮೆಸ್ಟಿಕ್ ನೀಡ್ಸ್ ಅನ್ನ ಪೂರೈಸಿಕೊಳ್ಳೋದಕ್ಕೆ ಕೀ ಮೆಟೀರಿಯಲ್ಸ್ ಮತ್ತೆ ರಫ್ತನ್ನ ಬ್ಯಾನಿಂಗ್ ಅಥವಾ ಅದರ ಮೇಲೆ ಹೆಚ್ಚು ಟ್ಯಾಕ್ಸಿಂಗ್ ಅನ್ನ ಹಾಕ್ತಾ ಇದೆ. ಇದರಿಂದ ಏನಾಗುತ್ತೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಚೈನಾ ಅಮೆರಿಕದ ಸೋಯಾಬೀನ್ಸ್ ಮೇಲೆ ಟ್ಯಾರಿಫ್ಸ್ ಹಾಕಿದ್ರೆ ಅಮೆರಿಕದಲ್ಲಿ ಸೋಯಾಬೀನ್ ಬೆಲೆ ಬೀಳ್ಬೋದು, ಆದ್ರೆ ಭಾರತದಂತಹ ಬೇರೆ ಕಡೆ ಅದ್ರ ಬೆಲೆ ಏರ್ಬೋದು. ಇದರಿಂದ ಗ್ಲೋಬಲ್ ಮಾರ್ಕೆಟ್ ಗಳನ್ನ ಪ್ರೆಡಿಕ್ಟ್ ಅಥವಾ ಅಲ್ಲಿ ವ್ಯಾಪಾರ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇದು ತೀವ್ರ ಅಸ್ಥಿರತೆಗೂ ಕೂಡ ಕಾರಣ ಆಗುತ್ತೆ. ಯಾಕೆ ಅಂದ್ರೆ ಒಂದು ದೇಶದ ಬೆಲೆಗೂ ಇನ್ನೊಂದು ದೇಶದ ಬೆಲೆಗೂ ಕೂಡ ಸಂಬಂಧನೇ ಇರೋದಿಲ್ಲ. ಒಂದು ವೇಳೆ ಗ್ಲೋಬಲ್ ಎಕಾನಮಿ ಒಂದು ಸಣ್ಣ ರಿಸೆಷನ್ ಕೈಗೆ ಹೋದ್ರೆ ಏನಾಗ್ಬೋದು? ಉತ್ತರ ಬಹಳ ಸ್ಪಷ್ಟವಾಗಿದೆ. ಕಮಾಡಿಟಿ ಪ್ರೈಸಸ್ ಕೇವಲ 9 ತಿಂಗಳಲ್ಲಿ 25% ಅಷ್ಟು ದೊಡ್ಡ ಮಟ್ಟದಲ್ಲಿ ಬಿದ್ದೋಗತ್ತೆ. ನೋಡಿ, ನಮ್ಮ ಭಾರತಕ್ಕೆ ಸದ್ಯದ ಈ ಕ್ಷಣ ಸ್ವಲ್ಪ ಪಾಸಿಟಿವ್ ಅನ್ಸುತ್ತೆ. ಅಂದ್ರೆ ತೈಲ ಮತ್ತೆ ಆಹಾರದ ಬೆಲೆಗಳು ಇಳಿತಿರೋದ್ರಿಂದ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ, ನಮ್ಮ ಟ್ರೇಡ್ ಡೆಫಿಸಿಟ್ಸ್ ಕಡಿಮೆ
ಕಡಿಮೆ ಆಗುತ್ತೆ. ಹಾಗೆ ಸರ್ಕಾರದ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಉಸಿರಾಡ್ಬೋದು. ನಾವು ಕೇವಲ ಬೆಲೆಗಳು ತುಂಬಾ ಕಮ್ಮಿ ಆಗ್ತಿದೆ, ಪ್ರಿಪೇರ್ ಆಗಿರೋಣ ಅಂತ ಅನ್ಕೊಂಡ್ರೆ ಸಾಲದು. ಮುಂದೆ ಏನೆಲ್ಲ ಕಷ್ಟಗಳು ಬರುತ್ತೋ ಅದಕ್ಕೂ ಸಹ ನಾವು ರೆಡಿ ಆಗ್ಬೇಕಾಗತ್ತೆ. ಬದಲಾಗಿ ಶಾಕ್ ಮೇಲೆ ಶಾಕ್ ಬಂದ್ರೆ ಅದನ್ನ ಸುಧಾರಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಇನ್ನು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, IHCL ಟಾಟಾ ಗ್ರೂಪ್ ನ ತಾಜ್ ಹೋಟೆಲ್ ಮಾರ್ಚ್ ಕ್ವಾರ್ಟರ್ ನ ರಿಸಲ್ಟ್ಸ್ ಬಂದಿದೆ. ಅಂದ್ರೆ ನೆಟ್ ಪ್ರಾಫಿಟ್ 25% ಹೆಚ್ಚಾಗಿ 522 crores ಆಗಿದೆ ಅಂತ. ಇನ್ನು ರೆವಿನ್ಯೂ 27% ಏರ್ಕೊಂಡು 2425 crores ತಲುಪಿದೆ. ಪೂರ್ತಿ FY25 ವರ್ಷದಲ್ಲಿ ನೋಡೋದಾದ್ರೆ ರೆವಿನ್ಯೂ 23% ಹೆಚ್ಚಾಗಿದೆ. ಹಾಗೆ ನೆಟ್ ಪ್ರಾಫಿಟ್ ಅನ್ನ ನೋಡೋದಾದ್ರೆ 52% ಅಷ್ಟು ಭರ್ಜರಿಯಾಗಿ ಜಂಪ್ ಆಗಿದೆ. ಇನ್ನು FY25 ನಲ್ಲಿ IHCL 74 ಹೊಸ ಹೋಟೆಲ್ಗಳಿಗೆ ಒಪ್ಪಂದವನ್ನ ಮಾಡಿಕೊಂಡಿದ್ದು 26 ಹೊಸ ಹೋಟೆಲ್ಗಳನ್ನ ಶುರು ಮಾಡಿಕೊಂಡಿದೆ. ಇದರಲ್ಲಿ ಹೆಚ್ಚಿನವು ಕ್ಯಾಪಿಟಲ್ ಲೈಟ್ ಯೋಜನೆಗಳು. ಅವರ ಜಿಂಜರ್ ಬ್ರ್ಯಾಂಡ್ ನಲ್ಲಿ 100 ಹೋಟೆಲ್ಗಳ ಒಂದು ಗಡಿನ ದಾಟಿದ್ರೆ ವಿವಾಂತ 50 ಹೋಟೆಲ್ಗಳನ್ನ ದಾಟ್ಕೊಂಡಿದೆ. ಮುಂದಿನ ವರ್ಷ ಅಂದ್ರೆ FY26 ನಲ್ಲೂ ಕೂಡ IHCL ಡಬಲ್ ಡಿಜಿಟ್ ಗ್ರೋತ್ ನಲ್ಲಿದೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಸುಮಾರು 30 ಹೊಸ ಹೋಟೆಲ್ಗಳನ್ನ ತೆಗೆಯುವಂತಹ ಯೋಜನೆನೂ ಕೂಡ ಇಟ್ಕೊಂಡಿದೆ. ಎರಡನೇದು, ಇಂಡಿಯಾ ಅಮೆರಿಕಾಗೆ ಒಂದು ಹೊಸ ಆಫರ್ ಅನ್ನ ಕೊಟ್ಟಿದೆ. ಏನಪ್ಪಾ ಅಂತಂದ್ರೆ ಅಮೆರಿಕದಿಂದ ಬರೋ ಕೆಲವು ವಸ್ತುಗಳ ಮೇಲೆ ಅಂದ್ರೆ ಸ್ಟೀಲ್, ಆಟೋ ಪಾರ್ಟ್ಸ್ ಮತ್ತೆ ಮೆಡಿಸಿನ್ಸ್ ಝೀರೋ ಟ್ಯಾಕ್ಸ್ ಹಾಕ್ತಿವಿ ಅಂತ. ಆದ್ರೆ ಇಲ್ಲೊಂದು ಸಣ್ಣ ಕಂಡೀಷನ್. ಈ ಝೀರೋ ಟ್ಯಾಕ್ಸ್ ಒಂದು ನಿರ್ದಿಷ್ಟ ಲಿಮಿಟ್ ವರೆಗೆ ಇಂಪೋರ್ಟ್ ಮಾಡ್ಕೊಂಡ್ರೆ ಮಾತ್ರ. ಆ ಲಿಮಿಟ್ ಏನಾದ್ರೂ ದಾಟಿದ್ರೆ ಮಾಮೂಲಿ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಈಗ ವಾಷಿಂಗ್ಟನ್ ನಲ್ಲಿ ಎರಡು ದೇಶಗಳ ನಡುವೆ ವ್ಯಾಪಾರದ ಒಪ್ಪಂದದ ಬಗ್ಗೆ ಮಾತುಕತೆ ನಡೀತಿದೆ. US ಪ್ರೆಸಿಡೆಂಟ್ ಟ್ರಂಪ್ ಅವರ ಹೊಸ ಟ್ಯಾರಿಫ್ ನ ಶುರು ಆಗೋಕ್ಕಿಂತ ಮುಂಚೆ ಈ ಫಾಲ್ ಒಳಗಡೆ ಬಂದು ಡೀಲ್ ಮಾಡ್ಕೊಳ್ಳೋದು ಇವರ ಒಂದು ಉದ್ದೇಶ ಆಗಿದೆ. ಇನ್ನು ಟ್ರಂಪ್ ಕೂಡ ಕೆಲವು ಡೀಲ್ಸ್ ಗಳನ್ನ ಬೇಗನೆ ಮಾಡ್ಕೊಳ್ಬಹುದು ಅಂತಾನೂ ಕೂಡ ಕಾಯ್ತಿದ್ದಾರೆ. ನಮ್ಮ ಭಾರತ, ಜಪಾನ್, ಸೌತ್ ಕೊರಿಯಾದಂತಹ ಏಷ್ಯಾದ ದೇಶಗಳು ಅಮೆರಿಕದ ಜೊತೆ ಬೇಗ ಒಪ್ಪಂದ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದೆ. ಆದ್ರೆ ಅಮೆರಿಕ ಇಂಡಿಯಾಗೆ ಏನ್ ಹೇಳಿದೆ ಗೊತ್ತಾ? ನೋಡಿ, ನಿಮ್ಮ ಕ್ವಾಲಿಟಿ ಕಂಟ್ರೋಲ್ ಆರ್ಡರ್ ಸರಿ ಇಲ್ಲ, ಆದ್ರಿಂದ ನಮ್ಮ ವ್ಯಾಪಾರಕ್ಕೆ ತೊಂದರೆ ಆಗ್ತಿದೆ, ಅದನ್ನ ಮೊದಲು ಸರಿ ಮಾಡಿ ಅಂತ. ಈ ಡೀಲ್ ಬಗ್ಗೆ ಎರಡೂ ದೇಶಗಳು ಸದ್ಯಕ್ಕೆ ಅಫಿಷಿಯಲಿ ಏನು ಮಾತಾಡಿಲ್ಲ. ಕೊನೆಯ ಟಿಡ್ಬಿಟ್, FADA ಅಂದ್ರೆ ಫೆಡರೇಷನ್ ಆಫ್ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ ದವರು ಏಪ್ರಿಲ್ 2025 ಆಟೋಮೊಬೈಲ್ ರಿಟೇಲ್ ಸೇಲ್ಸ್ ದ ಲೆಕ್ಕವನ್ನ ಕೊಟ್ಟಿದ್ದಾರೆ. ಓವರ್ ಆಲ್ ಸೇಲ್ಸ್ ಈ ಏಪ್ರಿಲ್ ನಲ್ಲಿ ಒಟ್ಟು 22.8 lakhs ಗಾಡಿಗಳು ಮಾರಾಟ ಆಗಿದೆ. ಹೋದ ವರ್ಷ ಏಪ್ರಿಲ್ ಅಲ್ಲಿ ನಾವು ನೋಡಿದಾಗ ಮಾರಾಟವಾದ 22.2 lakhs crore ಗಾಡಿಗಳಿಗೆ ಹೋಲಿಸಿದ್ರೆ ಇದು 2.95% ಹೆಚ್ಚು. ಸೊ ಸ್ವಲ್ಪ ಏರಿಕೆ ಕಂಡಿದೆ. ಯಾವ ಗಾಡಿ ಎಷ್ಟು ಸೇಲ್ ಆಯ್ತು? ಹೋದ ವರ್ಷದ ಏಪ್ರಿಲ್ಗೆ ಹೋಲಿಸಿದ್ವಿ ಅಂತಂದ್ರೆ ಟೂ ವೀಲರ್ಸ್ ಮಾರಾಟ 2.25% ಹೆಚ್ಚಾಗಿ 16.8 lakhs ಯೂನಿಟ್ ಸೇಲ್ ಆಗಿದೆ. ಇನ್ನು ಪ್ಯಾಸೆಂಜರ್ ವೆಹಿಕಲ್ಸ್ ಇವುಗಳ ಮಾರಾಟ 1.55% ಅಷ್ಟು ಬೆಳೆದು 3.4 lakhs ಯೂನಿಟ್ಸ್ ಅನ್ನ ತಲುಪಿದೆ. ಇನ್ನು ಟ್ರ್ಯಾಕ್ಟರ್ ಮಾರಾಟ ಇದು 7.5% ಅಷ್ಟು ಒಳ್ಳೆ ಏರಿಕೆ ಕಂಡುಕೊಂಡಿದೆ ಕೂಡ. ಇನ್ನು ರಾಬಿ ಬೆಳೆ ಕಾಟನ ನಾವು ನೋಡಿದಾಗ ಅದಾದ್ಮೇಲೆ ಬಂದಿರೋ ಡಿಮ್ಯಾಂಡ್ ಇದಕ್ಕೆ ಮುಖ್ಯ ಕಾರಣ. ಇನ್ನು 3 ವೀಲರ್ಸ್ ಇವುಗಳ ಮಾರಾಟ ಮಾತ್ರ ಭರ್ಜರಿಯಾಗಿ ಅಂದ್ರೆ 24.5% ಅಷ್ಟು ಹೆಚ್ಚಾಗಿದೆ. ಕಮರ್ಷಿಯಲ್ ವೆಹಿಕಲ್ಸ್ ಇವುಗಳ ಮಾರಾಟದಲ್ಲಿ ಸ್ವಲ್ಪ ಅಂದ್ರೆ 1% ಇಳಿಕೆನ ಕಂಡು ಬಂದಿದೆ. ಇನ್ನು 2 ವೀಲರ್ ತಿಂಗಳ ವಿಶೇಷವನ್ನ ನಾವು ನೋಡಿದಾಗ ಮಾರ್ಚ್ 2025 ಹೋಲಿಸಿದ್ರೆ ಏಪ್ರಿಲ್ 2025 11.84% ಅಷ್ಟು ದೊಡ್ಡ ಏರಿಕೆಯಾಗಿದೆ. ಇದಕ್ಕೆ ಕಾರಣ ಏಪ್ರಿಲ್ ನಲ್ಲಿ ಬಂದ ಚೈತ್ರ ನವರಾತ್ರಿ, ಅಕ್ಷಯ ತೃತೀಯ ಮತ್ತೆ ಬೈಸಾಖಿ, ವಿಶು ಈ ತರದ ಹಬ್ಬಗಳ ಸೀಸನ್ ಅಂತ ಹೇಳ್ಬೋದು. ಹಬ್ಬಗಳಲ್ಲಿ ಜನ ಹೆಚ್ಚಾಗಿ ಗಾಡಿನ ತಗೊಂಡಿದ್ದಾರೆ. ಕೊನೆಯ ಮಾತೇನ್ ಗೊತ್ತಾ? ಒಟ್ನಲ್ಲಿ ಈ ಡೇಟಾನ ನೋಡಿದ್ರೆ ಕೆಲವು ಭಾಗಗಳಲ್ಲಿ ಹೆಚ್ಚು ಕಮ್ಮಿ ಇದ್ರೂ ಕೂಡ ಮುಖ್ಯವಾದ ಆಟೋ ಸೆಗ್ಮೆಂಟ್ಸ್ ಗಳಲ್ಲಿ ಈ ಗ್ರಾಹಕರ ಖರೀದಿ ಚಟುವಟಿಕೆ ತುಂಬಾ ಸ್ಟಡಿ ಆಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.